ಬನ್ನಿರಿ ಬಾಮೆಯರೆಲ್ಲ ತನ್ನ ತೋಟದೊಳಾಡುವ. ರಿಲೇಟಿವ್ಸ್ ಯಾರೋ ಕೇಸ್ ಹಾಕಿ ಅದೇನೋ ಮಾಡಿಬಿಟ್ಟು ನಾಚಿಕೆ ಹಾಕಿದ್ರು. ಮಗಳು ಮೊದಲನೇ ಮಗಳು ಮದುವೆ ಆಗಿ ಹೊಟ್ಟೋಗಿದ್ಲು, ಎರಡನೇ ಮಗಳು ಮಹಿಳಾ ಸೇವಾ ಸಮಾಜದಲ್ಲಿ ಲೆಕ್ಚರರ್ ಆಗಿದ್ದರು. ಇವ್ರು ಆಚೆ ಹಾಕಿದ ಮೇಲೆ ತಾಯಿ ಮಗಳು ಇಬ್ಬರು ಸೇರಿ ನರಸಿಂಹರಾಜ ಕಾಲನಿಯಲ್ಲಿ ಒಂದು ಮನೆ ಮಾಡ್ಕೊಂಡಿದ್ರು, ಒಂದು ಪುಟ್ಟ ಮನೆ ಪಾಪ. ಮತ್ತು ಮಗಳು ಬಂದು ಚೆನ್ನೈನಲ್ಲಿದ್ದರು, ಮತ್ತು ಮದ್ರಾಸಲ್ಲಿ. ಅಳಿಯ ಬಂದು ಈಸ್ ಎನ್ ENT ಸ್ಪೆಷಲಿಸ್ಟ್ ದಿ ಪ್ರೈಮ್ ಮಿನಿಸ್ಟರ್. ಅಷ್ಟು ದೊಡ್ಡ ಡಾಕ್ಟರ್ ಅವರು. ಅವ್ರ ಅಳಿಯ ತುಂಬ ಫೇಮಸ್ಸು. ಮಹಾರಾಜರು ಕಾರ್ಗೆ ಅಡ್ಡ ಬಂದಿದ್ದೀವಿ ಕೇಳಿರು ಮಹಾರಾಜರು. ಹಾಗಾದ್ರೆ ಅವ್ರ ಪ್ರೊಸೆಷನ್ ಹೋಗಲಿ, ಆಮೇಲೆ ನಾನು ಹೋಗ್ತೀನಿ. ಜಯಚಾಮರಾಜೇಂದ್ರ ಒಡೆಯರು ಪಕ್ಕದಲ್ಲಿ ಓವರ್ಟೇಕ್ ಮಾಡೋದು ಬೇಡ, ಅವ್ರು ಹೋಗಲಿ ಆಮೇಲೆ ನಾನು ಹೋಗ್ತೀನಿ ಅಂತ ಹೇಳಿದ್ರೆ ಏನು ಗ್ರೇಟ್ ರೆಸ್ಪೆಕ್ಟ್ ಫಾರ್ ಕೈಲಾಸ. ಕೈಲಾಸ ಲೈಫ್ ಶಿಸ್ತಿಲ್ಲ. ಶಿಸ್ತು ಅಂದ್ರೆ ಆ ಥರ ಇಲ್ಲ, ನಾವು ಹೇಳೋ ಥರ ಶಿಸ್ತಲ್ಲ. ಇನ್ನೊಂದೇನು, ಅವ್ರಿಗೆ ಸ್ನಾನ ಇದು ಅದೆಲ್ಲ ಅಷ್ಟು. ಅವರು ನಮ್ಮ ನಾಟಕದಲ್ಲಿ ಬರುತ್ತೆ, ತನು ನಿನ್ನದೆ ಮನನು ನಿನ್ನದೇನಲ್ಲಿ. ದೇಹಕ್ಕೆ ದಿನ ಸ್ನಾನ ಮಾಡ್ತೀವಿ, ಮನಸ್ಸಿಗೆ ಯಾವಾಗ ಸ್ನಾನ ಮಾಡಿಸ್ತೀವಿ ಅಂತ ಆ ಥರ ಅವ್ರ ಮೈಂಡು. ಒಂದೊಂದು ದಿವಸ ಸ್ನಾನ ಮಾಡ್ತಾ ಇರಲಿಲ್ಲ. ಸ್ನಾನ ಮಾಡಿದ ದಿವಸ ಅಚ್ಚುಕಟ್ಟಾಗಿ ಸ್ನಾನ ಮಾಡಿ ಎಲ್ಲ ಮಾಡಿ ಗೊತ್ತಾಯ್ತು. ಫಸ್ಟ್ ಕ್ಲಾಸ್ ಹೊಸ ಬಟ್ಟೆ ಅಂದರೆ ವಾಶ್ ಮಾಡಿದ ಬಟ್ಟೆ ಹಾಕ್ಕೊಂಡು ಕ್ಲೀನಾಗಿ ಅವತ್ತೇ ಫುಲ್ ಡೇ ಆರಾಮಾಗಿರೋರು. ಸಿಗರೇಟು ಹೆಚ್ಚಿಗೆ ಸೇರ್ತಾ ಇರಲ್ಲ, ಕ್ಲೀನಾಗಿರೋರು. ಆಮೇಲೆ ಸಾಯಂಕಾಲ ಆದರೆ ಆವತ್ತಿನ ದಿವಸ ಇದೇ ಟ್ವೀಟ್ ಸೂಟ್ ಇಂಗ್ಲೆಂಡಲ್ಲಿ ತೊಗೊಂಡಿದ್ದು. ಆ ಟ್ಯೂರ್ ಹಾಕ್ಕೊಂಡು ಒಂದು ವಾಕಿಂಗ್ ಸ್ಟಿಕ್ ಇತ್ತು, ತುಂಬ ಚೆನ್ನಾಗಿತ್ತು. ಅದನ್ನು ಹಿಡ್ಕೊಂಡು ವಿಶ್ವೇಶ್ವರದಲ್ಲಿ ನಮ್ಮನೆ ಇದಿದೆಯಲ್ಲ ಸಜ್ಜನರಾವ್ ಟೆಂಪಲ್ಲು ಅವೆಲ್ಲ ಇದೆಯಲ್ಲ ಪಾರ್ಕು, ಅಲ್ಲೆಲ್ಲ ಹೋಗಿ ಒಂದು 2-3 ರೌಂಡ್ ಹಾಕ್ಕೊಂಡು ಅಲ್ಲಿ ಯಾರನ್ನಾರು ಮಾತಾಡಿಸ್ಕೊಂಡು ಪಾರ್ಕಲ್ಲಿ ಒಂದಷ್ಟು ಜೋಕುಗಳು ಹೇಳ್ಕೊಂಡು ಜನಗಳನ್ನ ಸೇರಿಸ್ಬಿಟ್ಟು 7-7:30 ವಾಪಸ್ ನಮ್ಮ ಮನೆಗೆ ಬಂದ್ಬಿಡೋರು. ಅಲ್ಲಿಗೆ ಮುಗಿದ್ಮೇಲೆ ಅದರ ಟ್ವೀಟ್ ಸೂಟ್ ಕಟ್ಟೆ ಮುಗ್ದೋಯ್ತು. ಇನ್ಯಾವಾಗಲೂ ಬಿಚ್ಚಿಟ್ಬಿಟ್ಟು ಬನ್ನಿ ಹಾಕೋ ಅಷ್ಟೇ. ಮನೆಗೆ ಬಂದ ತಕ್ಷಣ ಮುಗಿದೋಯ್ತು. ಅದಿನ್ಯಾವಾಗಲೂ ಒಂದು ತಿಂಗಳಿಗೋ ಯಾವಾಗ ತೆಗಿಬೇಕು ಅವಾಗ ತೆಗಿತೆ ಮೂಡಿ. ಅದು ಒಂಥರ. ಇನ್ನೊಂದೇನು ಅಂದರೆ ಅವರು ನಮ್ಮ ಮನೆಗೆ ಬಂದಾಗ ಒಂದು ದಿವಸ ಮೋರಿಯಲ್ಲಿ ಏನೋ ಹುಡುಕ್ತಾ ಇದ್ರು. ಮನೆ ಮುಂದ್ಗಡೆ ಮೋರಿ ಇತ್ತು, ಚಿಕ್ಕ ಮೋರಿ ಇತ್ತು. ನಾನು ಸ್ಕೂಲಿಂದ ಬಂದೆ. ಇವರು ಕೈಲಾಸಮ್ಮು ನಮ್ಮ ತಂದೆ ಮೋರಿ ಹತ್ರ ಏನೋ ಕೆಲಸ, ಈ ಮೋರಿ ಹತ್ರ ಇವರೇನು ಕೆಲಸ ಮಾಡ್ತಾ ಇದ್ದಾರೆ ಅಂತ ನಾನು ನೋಡಿದೆ. ಏನಾಗಿದೆ, ಒಂದು ಗಿಣಿ ಮೋರಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ. ಅದು ಏನಾಗಿತ್ತು ಏನು ಕಚ್ಚೋ ಸಿಕ್ಕಾಕೊಂಡ್ಬಿಟ್ಟಿದೆ. ಆಚೆ ಬರೋಕ್ಕೆ ಒದ್ದಾಡ್ತಾ ಇದೆ, ಯಾವುದಕ್ಕೋ ಕಾಲು ಸಿಕ್ಕಾಕೊಂಡ್ಬಿಟ್ಟು. ಇವರು ಅದನ್ನು ಹಾಕ್ಕೊಂಡು ಏನೋ ಮಾಡಿ ಎಳೆದು ನಮ್ಮ ಮನೇಲಿ ಒಂದು ಮ್ಯಾಟ್ ಇದು ಬರುತ್ತೆ ನೋಡಿ, ನೆಟ್ಟಿರೋದು, ಆ ಥರದ್ದೊಂದು ಇದು ಚೀಲ ಇತ್ತು. ಚೀಲನೇ ನೆಟ್ಟು. ಆ ಚೀಲಕ್ಕೆ ಒಂದು ಕೋಲ್ ಕಟ್ಕೊಂಡು ಅದನ್ನೇನೋ ಮಾಡಿ ಅದನ್ನ ಎಳ್ಕೊಂಡ್ರು. ದುಡ್ಡು ಕೊಟ್ಟೋಗಿದೆ ಪಾಪ. ಏನೋ ಮಾಡಿ ಎಳ್ಕೊಂಬಂದರು. ತೊಗೊಂಬಂದು ಅದನ್ನು ಮನೇಲಿ ಎಲ್ಲಿಡೋದು, ಅದನ್ನು ಸಾಕಬೇಕಲ್ಲ. ಅವತ್ತೇ ಹೋಗಿ ಸಾಯಂಕಾಲ ಹೋಗಿ ಒಂದು ಪ್ಲಾಸ್ಟಿಕ್ ಥರದ್ದು ಒಂದು ಬೆತ್ತದ ಬುಟ್ಟಿ ಪಂಜರ ತೊಗೊಂಬಂದರು. ಅಲ್ಲ ಹಾಕಿ ಅದರೊಳಗೆ ಹಾಕಿಟ್ರು. ಮಾರನೇ ದಿವಸ ಬೆಳಗ್ಗೆ ಎದ್ದು ನೋಡ್ತೀವಿ ನಾವು, ಗಿಣಿ ಪಂಜರದಲ್ಲಿ ಇಲ್ಲವೇ ಇಲ್ಲ. ಗಿಳಿ ಕತ್ತರಿಸ್ಕೊಂಡು ಆಚೆ ಬಂದು ಹಾರಾಡ್ತಾ ಇದೆ ರೂಮಲ್ಲಿ. ಎಲ್ಲ ಕಿಟಕಿ ಬಾಲ್ ಹಾಕಿದ್ವಿ, ಆಚೆ ಹೋಗಿಲ್ಲ, ಹಾರಾಡ್ತಾ ಇದೆ. ಅದಕ್ಕೆ ಸ್ವಲ್ಪ ಏಟು ಬಿದ್ದಿತ್ತು, ಅಲ್ಲಿಂದ ಜೋರಾಗಿ ಹಾರಾಡೋಕ್ಕಾಗ್ತಾಯಿಲ್ಲ ಪಾಪ. ಅಲ್ಲ ಇಲ್ಲಿ ಹಾರಾಡ್ತಾ ಇದೆ. ಇವ್ರು ನೋಡಿರಿ ಇದೇನು ಒಳ್ಳೆ ಇದಾಯ್ತೆ, ಇದಕ್ಕೆ ಏನಾರು ಮಾಡ್ಕೊಂತ ಇನ್ನೊಂದು ಪ್ಲಾಸ್ಟಿಕ್ ಟೈಪ್ ಒಂದು ಪಂಜರ ಹಿಡ್ಕೊಂಬಂದ್ರು ಹೋಗಿ. ನಮ್ಮಪ್ಪ ಅವರು ತೊಗೊಂಬಂದರು. ಅದನ್ನು ಕಟ್ಟಿ ಇದನ್ನು ಬಿಸಾಕಿ ಅದನ್ನು ಒಳಗಾಕಿರು. ಅದಕ್ಕೆ ದಿನ ಇದಕ್ಕೆ ಪೋಷಣೆ, ಅದಕ್ಕೆ ಏನು ಬೇಕು ಅದು ಕಾಳು ಗೀಳು ಎಲ್ಲ ನಮ್ಮ ತಂದೆ ಸಪ್ಲೈ ಮಾಡ್ತಾ ಇರಬೇಕು. ಅದನ್ನ ಇಡೋರು ಪಾಪ. ಅದಕ್ಕೆ ಚೆನ್ನಾಗಿ ನೋಡ್ಕೋತಾ ಇದ್ರು. ಇನ್ನು 2-3 ದಿವಸ ಆದಮೇಲೆ ನೋಡ್ತಾರೆ, ಆ ಪಂಜರನ ಹೊಡೆದ್ಬಿಟ್ಟು ಹಾರ್ತಾ ಇದೆ ರಾತ್ರಿ. ಇದೇನಿದು ಅಂತ ಅದಕ್ಕೆ ಸರ್ವನಾಶ ಅಂತ ಹೆಸರಿಟ್ಟಿದ್ರು ಆ ಗಿಣಿಗೆ. ಕೊನೆಗೆ ಒಂದು ಮೆಟಲ್ ಪಂಜರ, ದೊಡ್ಡದು ಮೆಟಲ್ಲು, ಇದನ್ನು ಕಟ್ ಮಾಡುತ್ತಾ ನೋಡೋಣ ಅಂತಂದು ಹಾಕಿರೋ. ಆವಾಗ ಕಟ್ ಮಾಡಲಿಲ್ಲ, ಕಟ್ ಮಾಡೋಕ್ಕಾಗಲಿಲ್ಲ ಕೈಲಿ. ಮೆಟಲ್ದು ರೆಗ್ಯುಲರ್ ರಾಡ್, ಕಬ್ಬಿಣದ ಶೀಟು ತೊಗೊಂಬಂದು, ಶೀಟು ಅದರಲ್ಲಿ ಕಬ್ಬಿಣ ಇದೇ ಇರುತ್ತೆ, ರಾಡ್ಸ್ ಇರುತ್ತೆ, ಈ ಥರ ರಾಡ್ಸು ಇರುತ್ತೆ. ಅದರಲ್ಲಿ ಹಾಕಿ ಅದಕ್ಕೆ ಫೀಡ್ ಮಾಡ್ತಾ ಭಾಳ ದಿವಸ ಇಟ್ಟಿದ್ರು. ಆಮೇಲೆ ಅವ್ರ ಮಗಳು ಬಂದಿದ್ಲು, ಕೈಲಾಸ ಮಗಳು. ಅಪ್ಪನ ನೋಡೋಕೆ ಬರೋರು ಅವರು. ನಾನು ಬಂದು ನೋಡ್ಕೊಂಡು ನಮ್ಮ ಮನೆಗೆ ಬಂದಿದ್ದರು ಪಾಪ. ಅಪ್ಪನ ನೋಡ್ಕೊಂಡು ಹೋಗಿ ಬಂದಿದ್ದರು. ನಾನು ನಿಮ್ಗೆ ಹೇಳಿದೆ ಅಂತ ಕಾಣುತ್ತೆ. ಮಗಳು ಬಂದು ಚೆನ್ನೈನಲ್ಲಿದ್ದರು, ಮತ್ತು ಮದ್ರಾಸಲ್ಲಿ. ಅಳಿಯ ಬಂದು ಈಸ್ ಎನ್ ENT ಸ್ಪೆಷಲಿಸ್ಟ್ ದಿ ಪ್ರೈಮ್ ಮಿನಿಸ್ಟರ್. ಆಗ ಅಷ್ಟು ದೊಡ್ಡ ಡಾಕ್ಟ್ರ್ ಅವರು. ಅವ್ರ ಅಳಿಯ ತುಂಬ ಫೇಮಸ್ಸು ಚೆನ್ನೈನಲ್ಲಿ. ಆಗಿನ ಕಾಲದಲ್ಲಿ ನಾವು ಮಾತಾಡ್ತಾ ಇರೋದು ಇವೆಲ್ಲ 1920s ಆ ಟೈಮಲ್ಲಿಂದ ಇದ್ದವರು. ಅವರು ಮನೆಗೆ ಬಂದಾಗ ಕೊನೆಗೆ ಅವ್ರ ಮಗಳ ಕೈಯಲ್ಲಿ ಕಳಿಸ್ಕೊಟ್ರು. ಚೆನ್ನೈಗೆ ಹೋಯ್ತದು ಪಾಪ. ಸರ್ವನಾಶ ಅಲ್ಲಿ ಹೋಯ್ತು. ಅಲ್ಲಿಗೆ ಅವ್ರ ಮನೆಗೆ ಅವ್ರ ಮಗ ಇದ್ದ ಒಬ್ಬ ಚಿಕ್ಕ ಹುಡುಗ, ಆಟ ಆಡೋಕ್ಕೆ ಚೆನ್ನಾಗಿರುತ್ತೆ ಅಂತ ತೊಗೊಂಡು. ಇಲ್ಲೇನು ಮಾಡಬೇಕು ಸರ್ ಪಾಪ.
ಅಂತೂ ಸಾಕಿದ್ರು ಅದನ್ನು ಒಂದಷ್ಟು ದಿವಸ ಅಲ್ಲಿ ಹೋಗಿದ್ದರು. ಕಾಶಿಗೋದ ನಂಬಾವ ಕಬ್ಬ ದೋಣಿಲಿ ರಾಶಿ ರಾಶಿ ಗಂಗೆ ತರಕ್ ಸೊಳ್ಳೆ ಪರ್ದೆಲಿ. ಹೆಂಡತಿ ಮಕ್ಕಳನ್ನ ಬಿಟ್ಬಿಟ್ಟಿದ್ರಲ್ಲ ಅವರು. ಬಿಟ್ಬಿಟ್ಟಿದ್ರು ಅಂದರೆ ಅವ್ರ ತಂದೆ ಮನೇಲೇ ಇದ್ದಿದ್ದು ಹೆಂಡತಿ ಮಕ್ಕಳು. ಅವ್ರ ತಂದೆನೂ ಹೋಗ್ಬಿಟ್ರು. ಭಾಳ ದಿವಸ ಆ ಮನೆ ಇತ್ತು. ಏನೋ ಅವರ ರಿಲೇಟಿವ್ಸ್ ಯಾರೋ ಕೇಸ್ ಹಾಕಿ ಅದೇನೋ ಮಾಡಿಬಿಟ್ಟು ಇವ್ರನ್ನ ಆಚೆಗೆ ಹಾಕಿರು. ಆಚೆಗೆ ಹಾಕೋಕ್ಕೆ ಅಂದರೆ ಹೆಂಡತಿ ಮಕ್ಕಳನ್ನ ಆಚೆಗೆ ಹಾಕಿರಿ ಅಂದರೆ ಮೊದಲನೇ ಮಗಳು ಮದುವೆ ಆಗಿ ಹೊಟ್ಟೋಗಿದ್ಲು. ಎರಡನೇ ಮಗಳು ಮಹಿಳಾ ಸೇವಾ ಸಮಾಜದಲ್ಲಿ ಲೆಕ್ಚರರ್ ಆಗಿದ್ದರು. ಆಕೆಗೆ ಶಿ ವಾಸ್ ನಾಟ್ ಮ್ಯಾರಿಡ್ ದೆನ್. ಇವರು ಆಚೆ ಹಾಕಿದ ಮೇಲೆ ತಾಯಿ ಮಗಳು ಇಬ್ಬರು ಸೇರಿ ನರಸಿಂಹರಾಜ ಕಾಲನಿಯಲ್ಲಿ ಒಂದು ಮನೆ ಮಾಡ್ಕೊಂಡಿದ್ರು. ಒಂದು ಪುಟ್ಟ ಮನೆ. ಪಾಪ ಅವ್ರಿಗೇನು ಇನ್ಕಮ್ ಇತ್ತು ನನಗೂ ಅಷ್ಟು ಗೊತ್ತಿಲ್ಲ. ಬಟ್ ನಮ್ಮ ತಂದೆಯವ್ರು ಹೋಗಿ ನೋಡಿಕೊಂಡು ಅವ್ರಿಗೇನು ಬೇಕೋ ಮಾಡೋರು. ರಾಮು ಅಂತ ನಮ್ಮ ತಂದೆನ ಏಕವಚನದಲ್ಲೇ ಮಾತಾಡ್ಸೋರು ಆಕೆ. ಯಾಕೆಂದರೆ ದೊಡ್ಡವರು ನಮ್ಮ ತಂದೆಗಿಂತ. ಅದು ತುಂಬ ನೋಡ್ಕೊಳ್ಳೋರು. ನಮ್ಮ ತಂದೆ ಹೋಗಿ ವಿಷಯ ವಿಚಾರಿಸ್ಕೊಂಬರೋರು. ರಾಮು ಅಂತ ಇವರು ಭಾಳ ಮಾಡೋರು. ಆ ಮಗಳಿಗೆ ಆವಾಗ ಮದುವೆ ಮಾಡಿರು. ಆ ಮಗಳಿಗೆ ಫ್ಲೈಟ್ ಲೆಫ್ಟಿನೆಂಟ್ ಒಬ್ಬರು ಬಂದರು. ಒಳ್ಳೆಯ ಮನುಷ್ಯ. ಮದುವೆ ಆಯಿತು. ಮದುವೆ ಆದಮೇಲೆ ಅವರಿಬ್ಬರು ಪೂನಾ ಹೊಟ್ಟರು. ಇವ್ರಿಗೆ ಹೆಂಡತಿ ಒಬ್ಬರೇ ಇದ್ದರು ನರಸಿಂಹರಾಜ ಕಾಲದಲ್ಲಿ. ಆವಾಗ ಏನಾಯಿತು ಅಂದರೆ ದ್ವಾರಕೀಶು ಪೋಲಿಕಿಟ್ಟಿ ನಾಟಕ ಓದ್ಕೊಂಡಿದ್ರು. ತುಂಬ ಚೆನ್ನಾಗಿದೆ ನಾಟಕ. ಸ್ಕೌಟ್ ಇದರ ಮೇಲೆ ವಂಡರ್ಫುಲ್ ಪ್ಲೇ. ಕಣ್ಣಲ್ಲಿ ನೀರು ಅಳ್ತೀವಿ ಆ ನಾಟಕ. ಯಾರನ್ನಾರು ಓದಿದ್ರೆ ಅದನ್ನು ಲೋಕೇಶ್ ಕೈಲಿ ಮಾಡಿಸಿದ್ವಿ. ನಮ್ಮ ತಂದೆ ಹೆಲ್ಪ್ ಮಾಡಿ ಲೋಕೇಶ್ಗೆ ಪೋಲಿಕಿಟ್ಟಿ ರೋಲ್ ಮಾಡಿಸಿ. ಅವ್ರ ತಾಯಿ ರೋಲು ಯಾರು ಮಾಡಿದ್ರು ಮರ್ತೋಗಿದ್ದೀನಿ ನಾನು. ತುಂಬ ಚೆನ್ನಾಗಿದೆ ಅದು. ಬ್ಯೂಟಿಫುಲ್ ಪ್ಲೇ. ಅದನ್ನು ನಾಗೇಶು ಡೈರೆಕ್ಟ್ ಮಾಡಿದರು. ಆರ್ ನಾಗೇಶ್ ಅವನು ಡೈರೆಕ್ಟ್ ಮಾಡಿದ್ದ. ಅವನೊಂದು ಟ್ರೂಪಲ್ಲಿ ಮಾಡಿದ್ದ ಪೋಲಿಕಿಟ್ಟಿ. ಅದನ್ನು ದ್ವಾರಕೀಶು ಅದಕ್ಕೂ ಭಾಳ ಮುಂಚೆ ಕಥೆ ಇದು. ದ್ವಾರಕೀಶ್ ಅದನ್ನು ಓದ್ಬಿಟ್ಟು ಅದು ಫಿಲಮ್ ಮಾಡಬೇಕು ಅಂತ ಅವ್ರ ಮನಸ್ಸಿಗೆ ಬಂತು. ಸ್ಕ್ರಿಪ್ಟ್ ಎಲ್ಲ ಒಂದು ರೀತಿ ಛಾಯಸ್ ಬರ್ಕೊಂಡು ಒಂದು ರೀತಿ ಮಾಡಬೇಕು ಅಂತ ಯಾರೋ ಹೇಳಿದ್ದಾರೆ. ಬಿ ಎಸ್ ರಾಮರಾವ್ ಹತ್ರ ರೈಟ್ಸ್ ಇರುತ್ತೆ, ಹೋಗಿ ಕೇಳಿ. ಸಿನಿಮಾ ತಾನೇ. ನಮ್ಮ ತಂದೆ ಹತ್ರ ಬಂದಿದ್ದರು. ಇಲ್ಲಿ ಅಷ್ಟೊತ್ತಿಗೆ ನಮ್ಮ ತಂದೆ ರಿಟೈರ್ ಆಗಿಬಿಟ್ಟಿದ್ರು. ಇಲ್ಲಿ ಹಿಂದ್ಗಡೆ ಮನೆ ಮಾಡಿ ಮೇಲೆ ನಮ್ಮ ತಂದೆ ಇದ್ದರು. ಸರಿ, ನಾನು ಹೋಗಿದ್ದೆ. ದ್ವಾರಕೀಶ್ ನನಗೆ ಚೆನ್ನಾಗಿ ಪರಿಚಯ ಇದ್ರಲ್ಲ ಅಲ್ಲಿ. ದ್ವಾರಕೀಶ್ ನನಗೆ ಚೆನ್ನಾಗಿ ಪರಿಚಯ ಆಗಿದ್ರಲ್ಲ ಫಿಲಮಿಂದ. ಅವರು ಬಂದರು, ಕೇಳಿರು ಹೀಗೆ ರೈಟ್ಸು. ಅವ್ರು ಹೇಳಿರು, ಇಲ್ಲಪ್ಪ ಕೈಲಾಸಂ ಯಾರಿಗೂ ರೈಟ್ಸ್ ಅಂತ ಕೊಡೋಕ್ಕೆ ಅವರೇ ಅದ್ರ ಪುಸ್ತಕದ ಬಗ್ಗೆ ಇದು ಮಾಡ್ತಾಯಿರಲ್ಲ. ಯಾರೋ ಬರ್ಕೊಂಡವರು ಪ್ರಿಂಟ್ ಮಾಡ್ತಾಯಿದ್ದೆ ನಾನು. ನಮ್ಮ ತಮ್ಮ ಪ್ರಿಂಟ್ ಮಾಡೋರು. ಆನಂದ್ ಬ್ರದರ್ಸ್ ಅಂತ ಪಬ್ಲಿಷರ್ಸ್ ಇದ್ದರು. ಅವ್ರು ಪ್ರಿಂಟ್ ಮಾಡ್ತಾಯಿದ್ರು. ನನ್ನ ಹತ್ರ ರೈಟ್ಸ್ ಅಂತ ಏನು ರೈಟಿಂಗ್ನಲ್ಲಿ ಕೈಲಾಸಂ ಲೀಗಲ್ ಆಗಿ ಯಾರಿಗೂ ಏನೂ ಇಲ್ಲ. ಕೈಲಾಸಂಗೆ ಇಲ್ಲ ಲೀಗಲ್ ರೈಟ್ಸ್. ನೀವು ಹೇಳೋ ಪ್ರಕಾರ ಕೈಲಾಸಂ ಹೋಗ್ಬಿಟ್ಟಿದ್ರಲ್ಲ ಬಿಡಿ. ಇಲ್ಲೀಗಲ್ ರೈಟ್ಸ್ ಯಾರಿಗೂ ಇಲ್ಲ. ನಾನು ಹೇಗಪ್ಪ ಕೊಡೋಕ್ಕಾಗತ್ತೆ? ಬೇಕಾದ್ರೆ ಒಂದು ಲೆಟ್ರ್ ಕೊಡ್ತೀನಿ ಅಂತ. ಇಲ್ಲ ಸರ್, ಇದು ಸಿನಿಮಾ. ನಾಳೆ ಯಾರೋ ಒಬ್ಬರು ರಿಲೇಟಿವ್ಸ್ ಪೈಕಿ ಎಲ್ಲೋ ಕ್ವೇರಿ ಹಾಕ್ಬಿಟ್ಟು ನಮಗೆ ತಂದುಬಿಟ್ರೆ ಲಕ್ಷಾಂತರ ರೂಪಾಯಿ ವ್ಯಾಪಾರ ಇದು. ಆಗಿನ ಕಾಲದಲ್ಲೇನೆ ಹೇಳ್ತಾ ಇರೋದು. ಇದು ಆಗಲ್ಲ ಸರ್. ಬೇಕಾದ್ರೆ ನೋಡಪ್ಪ, ಅವ್ರ ವೈಫ್ ಇದ್ದಾರೆ. ಅವ್ರ ವೈಫಿಂದ ಕೊಡ್ಸೋಕ್ಕಾದರೆ ನೋಡೋಣ. ಬಿಕಾಸ್ ಶಿ ಹ್ಯಾಸ್ ಗಾಟ್ ಅಥಾರಿಟಿ, ಅಟ್ಲೀಸ್ಟ್ ರೈಟ್ಸ್. ಅವ್ರು ಕೊಡದೇ ಇದ್ದರು ಕೈಲಾಸಮು, ವೈಫ್ ಹ್ಯಾಸ್ ಗಾಟ್ ದಿ ರೈಟ್ಸ್. ಬೇಕಾದ್ರೆ ಕರ್ಕೊಂಡು ಹೋಗ್ತೀನಿ ಅಂತ ನಾನು ಹೋಗಿದ್ದೆ ಅವ್ರ ವೈಫ್ ಹತ್ರ. ಅವ್ರ ವೈಫ್ಗೆ ಭಾಳ ಡಿಜೆಕ್ಟೆಡ್ ಆಗಿಬಿಟ್ಟಿದ್ರು. ಯಾಕೆಂದರೆ ಇವ್ರು ಮನೆ ಬಿಟ್ಬಿಟ್ಟು ಹೋಗಿ ಹೆಣ್ಮಕ್ಳು ಆಗಿದ ಮೇಲೆ ದೊಡ್ಡವರನ್ನು ಸಾಕದೆ ಯಾವ ರೀತಿಯಾದ ಇದರಲ್ಲಿ ಒಂಥರ ಸೇಂಟ್ ಲೈಫು, ಸನ್ಯಾಸಿ ಥರ ಜೀವನ ಮಾಡ್ತಾಯಿದ್ದಾರೆ. ಎಲ್ಲಿಂದ್ರಲ್ಲಿ ಹೋಗಿ ಇದ್ಬಿಡೋದು. ನಿಮ್ಮ ಮನೆಗೆ ಹೋದರೆ 3 ತಿಂಗಳು 1 ವರ್ಷ ಇದ್ಬಿಡೋದು. ಇನ್ನೊಬ್ಬರ ಮನೆಗೆ ಹೋಗ್ತಿದ್ರು. ಹೀಗೆ ಅವ್ರ ಕಾಲ ಕಳೀತಾಯಿದ್ರು. ಅವ್ರ ಮನೆಯಂತ ಇರಲೇ ಇಲ್ಲ. ಅದಕ್ಕೋಸ್ಕರ ಕೊನೆಗೆ ನಾವು ಹೋದ್ವಿ. ಅವ್ರ ಹೆಸರು ಕಮಲಾ ಕೈಲಾಸಂ ಅಂತಾನೆ. ಮಗಳ ಹೆಸರು ಕಮಲಾ ಕೈಲಾಸಂ, ಹೆಂಡತಿ ಹೆಸರು ಕಮಲಾ ಕೈಲಾಸಮು. ನೋಡ್ಕೊಳ್ಳಿ. ಅವ್ರ ಹೆಂಡತಿ ಕೇಳಿದ್ವಿ ನಾವು. ಹೀಗೆ ಹೇಳಿದ್ರು, ಏನಪ್ಪ ರಾಮು ಏನಾಗಿದೆ ಹೀಗೆ ಬಂದಿದ್ದಾರೆ ಇವರು ಫಿಲಮ್ ಮಾಡಿ. ನೋಡಪ್ಪ, ನಿನಗೆ ಗೊತ್ತಿದೆ ರಾಮು, ನನ್ನ ಕೈಲಾಸಂ ಅವರ ರಿಲೇಷನ್ಶಿಪ್ ಎಲ್ಲ ಆಗಿದ್ದು. ಅದು ಬೇಡ, ಅದು ವಿಷಯ ಬೇಡ. ಆದ್ದರಿಂದ ಆ ವಿಷಯಕ್ಕೆ ನಾನು ಇಂಟರ್ಫಿಯರ್ ಆಗೋಕ್ಕೆ ಇಷ್ಟ ಇಲ್ಲ. ನೀವು ಸಿನಿಮಾ ಮಾಡ್ತಿರೋ ಇದು ಮಾಡ್ತಿರೋ, ನಾನು ಅವರ ಇದಕ್ಕೆ ಪರಿಧಿಗೆ ಅಂದರೆ ಅವರು ತಮಿಳಲ್ಲಿ ಮಾತಾಡ್ತಾಯಿದ್ರು ನಮ್ಮ ಅಪ್ಪ ಅವ್ರ ಹತ್ರ. ಆ ಪರಿಧಿ ಒಳಗೆ ನಾನು ಬರೋಕ್ಕೆ ಇಷ್ಟ ಇಲ್ಲ. ನಾನು ಅವೇ ಬಂದಿದ್ದೀನಿ, ನನ್ನ ಪಾಡಿಗೆ ನಾನಿದ್ದೀನಿ, ಬಿಟ್ಟುಬಿಡಿ ನನ್ನ. ನೀವೇನೋ ಬೇಕಾದ್ರೆ ಮಾಡ್ಕೊಳ್ಳಿ ಅಷ್ಟೇ. ನಾನು ಬರ್ಕೊಡೋದು ಬೇರ್ಕೊಡೋದು ನನಗೂ ಅದಕ್ಕೂ ಸಂಬಂಧವೇ ಇಲ್ಲ. ಯಾವಾಗ ಆ ಸಂಬಂಧ ಆಚೆ ಬಂದುಬಿಟ್ಟಿದ್ದೀನೋ ಒಬ್ಬಂಟಿಯಾಗಿ, ಮದುವೆಯಾಗಿ ಅವ್ರು ಬದುಕಿದ್ದಾಗಲೂ ನಾನು ಏನು ಮಾಡೋಕ್ಕಾಗಲ್ಲ. ಏನು ಮಾಡ್ಕೊಳ್ಳಿ. ದ್ವಾರಕೀಶ್ ಭಾಳ ಬೇಜಾರು ಪಟ್ಕೊಂಡ್ಬಿಟ್ರು. ಎಂಥ ಒಳ್ಳೆ ಸ್ಕ್ರಿಪ್ಟು, ರಾಮರಾಯರೇ ಹೀಗಾಗೋಯ್ತಲ್ಲ ಅಂತ. ಏನು ಮಾಡೋಕ್ಕಾಗತ್ತೆ? ಮಾಡೋಕ್ಕಾಗಲಿಲ್ಲ. ಫಿಲಮ್ ಬಿಟ್ಬಿಟ್ರು, ಕೈ ಬಿಟ್ಬಿಟ್ರು. ಸುಳಿಯುತ್ತಿರೇ. ಈಗ ಕೈಲಾಸಂ ನಾಟಕಗಳು ಅಥವಾ ಅವ್ರ ಕೃತಿಗಳ ರೈಟ್ಸ್ ಯಾರ ಹತ್ರನೂ ಇಲ್ಲ. ಬಟ್ ಏನಾಗೋಯ್ತು ಅಂದರೆ, ಒಬ್ಬ ಆತರು ಸತ್ತು ಹೋಗಿ
50 ಇಯರ್ಸು ಏನೋ ಇದೆ, 25 ಇಯರ್ಸೋ 50 ಇಯರ್ಸ್ ನಂಗೆ ಗೊತ್ತಿಲ್ಲ. ಆವಾಗ ರೈಟ್ಸ್ ಹೊಟ್ಟೋಗುತ್ತೆ, ಆಟೋಮೆಟಿಕ್ ಹೊಟ್ಟೋಗುತ್ತೆ ರೈಟ್ಸ್. ಯಾರಿಗೆ ಅವಶ್ಯಕತೆ ಯಾರು ಬೇಕಾದ್ರೂ ಮಾಡ್ಬೋದು. ಈಗ ಪಬ್ಲಿಷ್ ಮಾಡ್ತಾ ಇರೋದು ಅಂಕಿತಾದವ್ರು ಹಾಗೆ ತಾನೆ, ಯಾರಿಗೂ ಇಲ್ಲ ರೈಟ್ಸ್ ಇಲ್ಲ, ಯಾರು ಬೇಕಾದ್ರೂ ಮಾಡ್ಬೋದು. ಈಗ ಶೇಕ್ಸ್ಪಿಯರ್ ನಾಟಕಗಳು ನೀವು ಕುಮಾರವ್ಯಾಸ ಹತ್ರ ಎಲ್ಲರೂ ಅಷ್ಟೇ, ಎಲ್ಲರೂ ಅಷ್ಟೇ. 50 ವರ್ಷ ಇತ್ತು, 25 ವರ್ಷನ ಒಂದು ಇದಿದೆ. ಸತ್ತ ಮೇಲೆ 25 ವರ್ಷನೂ ನನಗೆ ಹತ್ರ ಸರಿಯಾಗಿ ರೂಲ್ ಗೊತ್ತಿಲ್ಲ, ಅಂಕಿತಾದವ್ರಿಗೆ ಗೊತ್ತಿದೆ. ಅವರೆಲ್ಲ ಮಾಡ್ತಾಯಿದ್ದಾರೆ, ಬೇಕಾದಷ್ಟು ಜನ ಮಾಡ್ತಾಯಿದ್ದಾರೆ. ಈಗ ಪರ್ವತವಾಣಿಯವರು ಮಾಡೋಕ್ಕಾಗಲ್ಲ ನೀವು, ಯಾಕೆಂದರೆ ಅವ್ರು ಇನ್ನೂ ಹೋಗ್ಬಿಟ್ಟ ಮೇಲೆ ಇಷ್ಟು ವರ್ಷ ಆಗಿರಬೇಕು ಅಂತ ರೂಲ್ ಇದೆ, ಅದನ್ನು ಮಾಡೋಕ್ಕಾಗಲ್ಲ. ಬಟ್ ಕೈಲಾಸಂದು ಮಾಡ್ತಾಯಿದ್ದಾರೆ. ಯಾಕೆ ಈಗ ಇದೆಲ್ಲ ಶೇಕ್ಸ್ಪಿಯರ್ ಡ್ರಾಮಾಸ್ ಆಗಲಿ ಇನ್ನೊಂದಾಗಲಿ ಎಲ್ಲನೂ ಮಾಡ್ತಾರೆ. ಇಷ್ಟು ವರ್ಷ ಆಗೋದ್ಮೇಲೆ ಅದರ ರೈಟ್ಸ್ ಯಾರಿಗೂ ಇರೋಲ್ಲ. ಈ ಒಂದು ಆ ಥರ ಇರೋಲ್ವ ರೈಟ್ಸ್ ಪ್ರಶ್ನೆ ಇರಲ್ಲ. ಆ ಥರ ಆಗಿ ಕೈಲಾಸಂದು ಒಂದು ಘಟ್ಟ ಮುಟ್ಟಿ ಇದಾಗೋಯ್ತು. ಆವಾಗ ವಿಶ್ವೇಶ್ವರದಲ್ಲಿದ್ವಿ. ನಮ್ಮ ಫಾದರು ಬಾಂಬೆಲಿದ್ದರು, ಬಾಂಬೆ ಕೆಲಸ ಕೊಟ್ಟೋಗಿದ್ರು, ಸ್ಕೂಲ್ ಬಿಟ್ಬಿಟ್ಟಿದ್ರು. ಆವಾಗ ಬಾಂಬೆಯಲ್ಲಿದ್ದರು. ಕೈಲಾಸಂ ಅವರು ಕೊನೆಯಲ್ಲಿ ಇದೆಲ್ಲ ಮುಗಿಸ್ಕೊಂಡು ಯಾರ್ಯಾರ್ದು ಮನೆಯ ಸುತ್ತ ಹಾಕ್ಕೊಂಡು ಕೊನೆಗೆ ಅವಂತಿ ಅಂತ ಯಡಿಯೂರು ಟರ್ಮಿನಸ್ಸಲ್ಲಿ ರಸ್ತೆ ಬರುತ್ತಲ್ಲ, ಸೌತ್ ಇಂಡಿಯಾ ರಸ್ತೆ ಬರುತ್ತೆ, ಅಲ್ಲಿ ಎಡಗಡೆ ಸೈಡು, ಆ ಕಡೆಯಿಂದ ಬಂದರೆ ಎಡಗಡೆ ಸೈಡು ದೊಡ್ಡ ಬಿಲ್ಡಿಂಗ್ ಇದೆ. ಅದರಲ್ಲಿ ವಿ ಟಿ ಶ್ರೀನಿವಾಸನ್ ಅಂತಂದ್ಬಿಟ್ಟು ಆಡಿಟರ್ ಜನರಲ್ ಆಫ್ ಸೆಂಟ್ರಲ್ ಗೌರ್ಮೆಂಟ್ ಇದ್ದವರು. CAG ಅವರು ವಿ ಟಿ ಶ್ರೀನಿವಾಸನ್ ಅವರು ನಮ್ಮ ಅಪ್ಪನ ಕ್ಲಾಸ್ಮೇಟು. ಅವರು ವಿ ಟಿ ಶ್ರೀನಿವಾಸನ್ ಅಂತ. ಅವ್ರ ಗಂಡ ಹೆಂಡತಿ ಇಬ್ಬರೇ ಇದ್ದಿದ್ದು. ಅವ್ರ ಮಗಳು ಇಂಗ್ಲೆಂಡ್ನಲ್ಲೋ ಏನಿದ್ದು, ಇನ್ನೊಂದು ಕಡೆ ಇನ್ಯಾರೋ ಇದ್ದರು. ಸೊ ಅವರು ಈ ಗಂಡ ಹೆಂಡತಿ ಇಬ್ಬರೇ ಇದ್ದು. ದೊಡ್ಡ ಬಂಗ್ಲು, ತುಂಬ ದೊಡ್ಡ ಬಂಗ್ಲು. ಈಗ ಅದೆಲ್ಲ ಓಕೆ ಏನೋ ಆಗೋಗಿದೆ, ಫ್ಲ್ಯಾಟ್ಸು ಇದು ಏನೇನೋ ಆಗೋಗಿದೆ. ಆ ಮನೆಗೆ ಬಂದು ಕೈಲಾಸಂ ಬಂದರು. ಅಲ್ಲಿಂದ ಮಡ್ರಾಸಿಂದ ಬಂದವರು ನೇರ ಅವಂತಿಗೆ ಬಂದರು. ಅವರು ದೇ ಆರ್ ಆಲ್ ಡಿಸ್ಟೆಂಟ್ಲಿ ರಿಲೇಟೆಡ್. ಅವರು ವಿ ಟಿ ಶ್ರೀನಿವಾಸನ್ ಅವರು IRSನೇ. ಸೊ ಅವ್ರ ಮನೆಗೆ ಬಂದು ಊಟ. ಅಲ್ಲಿ ಮುಂದ್ಗಡೆ ವರಾಂಡ ಇರ್ತು, ಓಪನ್ ವರಾಂಡ. ಈ ಕಡೆ ಒಂದು ರೂಮು, ಈ ಕಡೆ ಒಂದು ರೂಮು, ಆಮೇಲೆ ಹಾಲು, ಮಿಕ್ಕಿದ್ದೆಲ್ಲ ರೂಮ್ಸು. ಆ ಥರ ಮನೆ ಅದು. ಹಳೆ ಕಾಲದ ಒಂದು ಟಿಪಿಕಲ್ ಮನೆ. ಈ ಎಡಗಡೆ ಬಂಗ್ಲೋ ರೂಮ್ ಇತ್ತಲ್ಲ, ಅದಕ್ಕೆ ಒಳಗಡೆನೂ ಇನ್ನೂ ಎಂಟ್ರೆನ್ಸ್ ಇರುತ್ತೆ, ಹೊರಗಡೆಗೂ ಎಂಟ್ರೆನ್ಸ್. ಆ ರೂಮ್ ಕೈಲಾಸಂ ವಾಸ ಮಾಡಿ ನಾವು ಅಲ್ಲಿಗೆ ಹೋಗಿದ್ವಿ. ನಾವು ಕೈಲಾಸಂ ಬಂದು ಅಲ್ಲಿದ್ದರು. ಅವ್ರ ಮನೇಲಿ ಏನು ಅಂದರೆ ಭಾಳ ಸ್ಟ್ರಿಕ್ಟ್ಲಿ ಬಿಸ್ನೆಸ್ ಲೈಕ್. ಅವರು ಡಿಸಿಪ್ಲಿನ್ಡ್ ಪರ್ಸನ್. ಅವರು ಗಂಡ ಹೆಂಡತಿ ಇಬ್ಬರು ಬೆಳಗ್ಗೆ ಎದ್ರೆ ಇಷ್ಟೊತ್ತಿಗೆ ಸರಿಯಾಗಿ ಬ್ರೇಕ್ಫಾಸ್ಟು, ಗೊತ್ತಾಯ್ತಾ. ಆವಾಗ ಬೆಂಗಳೂರಿಗೆ ಬಂದಾಗ ಅವರು ಬೆಂಗಳೂರಿಗೆ ರಿಟೈರ್ ಆಗಿ ಬಂದುಬಿಟ್ಟಿದ್ರು ಕರೆಕ್ಟು. ಅಲ್ಲಿ ಬೆಳಗ್ಗೆ ಎದ್ದರೆ 9 ಗಂಟೆಗೋ ಕರೆಕ್ಟಾಗಿ ಟೇಬಲ್ ಮೇಲೆ ಎಲ್ಲ ಇಟ್ಬಿಟ್ಟಿರೋರು. ಇವ್ರು ಕೈಲಾಸಂ ಎದ್ದು ಬಂದು ತಿನ್ನಬೇಕು ಅಂತ ಇವ್ರು ತಿಂತಾ ಇರಲಿಲ್ಲ. ಇವರು ಇಂಡಿಸಿಪ್ಲಿನ್ಡು, ಅವ್ರು ಡಿಸಿಪ್ಲಿನ್ಡು. ಅವ್ರ ಗಲಾಟೆ. ಅವ್ರ ಹೆಂಡತಿ ಬಂದು ಚೆನ್ನಾಗಿ ಬೈಯೋರು ಅಂತಂದರೆ ಆಟೋಮೆಟಿಕ್ ಒಂಥರ ದಯವಿಟ್ಟು ಮಾಡಬೇಕು, ನೀವು ಇದು ಮಾಡಬೇಕು ಅಂತ ಫೋರ್ಸ್ ಮಾಡಿ ಅವ್ರಿಗೆ ಒಂಥರ ಡಿಸಿಪ್ಲಿನ್ ತರಿಸ್ಕೊಟ್ರು. ಅವ್ರಿಗೆ 12 ಗಂಟೆಗೆ ಸರಿಯಾಗಿ ಊಟ ಹಾಕ್ಬಿಡ್ಬೇಕು, ಅವ್ರು ಊಟ ಮಾಡಿಬಿಡ್ಬೇಕು. ಅವ್ರು ಒಂಥರ ಡಿಸಿಪ್ಲಿನ್ ತರಿಸ್ಬಿಟ್ರು ಅವ್ರ ಕೈಲಿ. ಇವ್ರಿಗೊಂಥರ ಹಿಂಸೆನೇ ಆಗ್ತಾಯಿತ್ತು ಅಲ್ಲಿಂದ. ಈ ಥರ ಅವ್ರ ಪಾಡಿಗೆ ಅವ್ರು ಬಿಟ್ಟಿದ್ರು. ಸಿಗರೇಟ್ಸ್ ಎತ್ಕೊಂಡು ಇದು ಅಲ್ಲೇ ಇರೋರು ರೂಮಲ್ಲಿ. ಯಾರನ್ನ ಫ್ರೆಂಡ್ಸ್ ಬಂದರೆ ಅಲ್ಲಿ ಹೋಗೋರು, ಮಾತುಕತೆ ಆಗೋದು, ಹೀಗೆ ಇತ್ತು. ಇದ್ದಕ್ಕಿದ್ದ ಒನ್ ಡೇ ಮಾರ್ನಿಂಗ್ ನಾ ಕೃಪಾ ಅಂತ ಹೇಳಿದೆ, ಅವರ ನೆವ್ಯೂ ಇದರಲ್ಲಿ BMS ಕಾಲೇಜಲ್ಲಿ ಲೆಕ್ಚರ್ ಆಗಿದ್ದರು. ಅವರು ಬಂದು ನಮ್ಮ ಮನೆಗೆ ಬಂದು ಇನ್ಫಾರ್ಮೇಷನ್ ಕೊಟ್ಟರು. ಕೈಲಾಸಂ ಹೋಗ್ಬಿಟ್ರು ಅಂತ ರಾತ್ರಿ ಅಂತ. ಅವ್ರೇನು ಮಾಡಿದ್ದಾರೆ, ಮಲಗಿದ್ದವರು ಹಾಗೆ ಹೋಗ್ಬಿಟ್ಟಿದ್ದಾರೆ. ಬೆಳಗಿನ ಜಾವ ಹಾರ್ಟ್ ಅಟ್ಯಾಕ್ ಆಗಿ ಹೊಟ್ಟೋಗಿದೆ, ಹಾರ್ಟ್ ಸ್ಟಾಪ್ ಆಗಿ ಹೊಟ್ಟೋಗಿದೆ. ಸೊ ಇವರು ಬೆಳಗ್ಗೆ ಹೋಗಿ ಅವ್ರ ವೈಫು ಶ್ರೀನಿವಾಸನ್ ವೈಫು ತಮಿಳಲ್ಲಿ ಎಪ್ಸೋಕ್ಕೆ ಹೋಗಿದ್ದಾರೆ. ಎಪ್ಸೋಕ್ಕೆ ಹೋದರೆ ಮನುಷ್ಯ ಆಫು. ಸರಿ ಏನು ಮಾಡಬೇಕು ಎಲ್ಲ ಹೇಳಿರು. ಆಮೇಲೆ ಆದಷ್ಟು ರಿಲೇಟಿವ್ಸು, ಕೈಲಾಸಂ ರಿಲೇಟಿವ್ ಯಾರ್ಯಾರಿದ್ದರು, ಅವ್ರ ವೈಫ್ ಇದ್ದರು, ಇವರಿದ್ದರು. ಆಮೇಲೆ ಕೃಷ್ಣ ಅಂತ ಅಡುಗೆಯವರಿದ್ರಲ್ಲ, ಅವರು ಇದರಲ್ಲೇ ಇದ್ದರು, ಮುಂಡಿಪೇಟೆಯಲ್ಲಿ ಅವ್ರ ಮನೆ. ಅವಳಿಗೆ ನಮ್ಮ ಮನೆಗೆ, ನಮ್ಮ ಫಾದರ್ ಇರಲಿಲ್ಲ, ನಾನು ಹೋಗಿದ್ದೆ, ನಮ್ಮ ಅಣ್ಣ ಹೋಗಿದ್ದೆ. ಎಲ್ಲ ನಮ್ಮ ಚಿಕ್ಕಪ್ಪಂದರು, BS ವೆಂಕಟರಾವ್, BS ನಾರಾಯಣರಾವ್ ಎಲ್ಲ ಕೈಲಾಸಂ ಹತ್ತಿರದ ಬಳಗ, YNK ಎಲ್ಲರಿಗೂ ಇನ್ಫಾರ್ಮೇಷನ್ ಕೊಟ್ಟರು. ನಾವೆಲ್ಲ ಹೋಗಿದ್ವಿ, ಸೇರಿದ್ವಿ. ಆವಾಗೆಲ್ಲ ಇದು ಚಟ್ಟ ಕಟ್ಬಿಟ್ಟು ಎತ್ಕೊಂಡು ಹೋಗೋದು, ಇದು ಹೇರಿಸ್ತಂತೀವಲ್ಲ ಅದಿಲ್ಲ, ಶವಬ ವಾಹನ ಇರಲಿಲ್ಲ. ಅವಾಗೆಲ್ಲ ಚಟ್ಟನೇ ಕಟ್ಕೊಂಡು ಚಾಮರಾಜಪೇಟೆಗೆ ಸ್ಮಶಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಚಾಮರಾಜಪೇಟೆ ಎಲ್ಲ ರೆಡಿ ಮಾಡಿಕೊಂಡು ಹೋದರು. ನಾವು ಎಲ್ಲ ಹೋಗಿದ್ವಿ. ನಾನು ಅವಾಗ ಚಿಕ್ಕ ಹುಡುಗ, ಇನ್ನು 1945 ಇರಬೇಕು, ನಂಗೆ ಮರ್ತೋಗಿದೆ ಡೇಟು.
ಸತ್ತೋಗಿದ್ದಿತ್ತು. ನಾನು ಹೋಗಿದ್ದೆ. ಹಿಂದ್ಗಡೆ ಪ್ರೊಸೆಷನ್ ಅವ್ರದ್ದು ಕೈಲಾಸಂ KG ಕರ್ನಾಟಕ ಒಬ್ಬನೇ ಕೈಲಾಸಂ ಮತ್ತು ಅವ್ರ ಜೊತೆ ಯಾರ್ಯಾರು ಸೇರಿದ್ದವರು ಎಲ್ಲ ಒಂದು ದೊಡ್ಡ ಇದು ಜನ ಸೇರಿದ್ರಾ? ಜನ ಬೇಕಾದಷ್ಟು ಜನ ಅವ್ರ ಇದೆಲ್ಲ ಫ್ರೆಂಡ್ಸ್ ಎಲ್ಲ ಇದ್ರಲ್ಲ, ಯಾರ್ಯಾರು ಸಾಹಿತಿಗಳು ಅವರು ಇವರು ಎಲ್ಲ ಸೇರಿದ್ರು ಬೇಕಾದಷ್ಟು ಜನ. ನಾವು ಹೋಗ್ಬೇಕಾದ್ರೆ ಅವತ್ತೇನಾಗಿತ್ತು ಅಂದರೆ ಮಹಾರಾಜರು ಬ್ಯಾಂಗ್ಳೂರು ವಿಸಿಟ್ ಮಾಡೋರಾಗ ಒಂದು ಕಾಲದಲ್ಲಿ. ವಿ ಯೂಸ್ ಟು ಗೋ ರೌಂಡ್ ಹೌ ಈಸ್ ಬ್ಯಾಂಗ್ಳೂರ್, ಹೂ ಈಸ್ ಮೇಂಟೈನಿಂಗ್ ಇಟ್ ಎಲ್ಲ ಅದೊಂದು ಡಿಸಿಪ್ಲಿನ್ ಇಟ್ಕೊಂಡಿದ್ರು ಮಹಾರಾಜರು. ಅವತ್ತು ಅವ್ರದ್ದು ಪ್ರೊಸೆಷನ್ ಬರಬೇಕು, ಕಾರ್ ಬರಬೇಕು. ನಾವು ನ್ಯಾಷನಲ್ ಹೈಸ್ಕೂಲ್ ಮುಂದೆ ಹೋಗ್ತಾಯಿದೆ ಪ್ರೊಸೆಷನ್ನು. ಇಲ್ಲಿ ಬರ್ತಾಯಿದೆ ಇವರು ಮಹಾರಾಜರ ಕಾರ್ ಬಂತು. ಐ ವಿಟ್ನೆಸ್ ಫಾರ್ ದಿಸ್. ಇದು ಆಗಿದೆ, ರೆಕಾರ್ಡು ಆಗಿದೆ, ಬೇಕಾದಷ್ಟು ಜನ. ಜಯಚಾಮರಾಜೇಂದ್ರ ಒಡೆಯರು ಕಾರಲ್ಲಿ ಬಂದರು. ಕಾರ್ ಬಂದರೆ ನಾವು ಪ್ರೊಸೆಷನ್ ಅಡ್ಡ ನಮ್ಮ ಪ್ರೊಸೆಷನ್ ಇದು. ಮಹಾರಾಜರು ಕಾರ್ಗೆ ಅಡ್ಡ, ನೀವು ಕಾರ್ಗೆ ಅಡ್ಡ ಬಂದಿದ್ದೀವಿ. ಅವ್ರು ಕೇಳಿರು ಮಹಾರಾಜರು, ಯಾರು ಏನದು ಪ್ರೊಸೆಷನ್ ಅಂತ. ಆವಾಗ ಇಲ್ಲಿ ಯಾರೋ ಹೋಗಿ ಹೇಳಿರು, ಯಾರು ಹೇಳಿರೋ ಗೊತ್ತಿಲ್ಲ ನನಗೆ. ಕೈಲಾಸಂ ಅಂತ ಹೋಗ್ಬಿಟ್ರು ಅವರು. ಕೈಲಾಸಂ ಹೋಗ್ಬಿಟ್ರ, ಹಾಗಾದ್ರೆ ಅವ್ರ ಪ್ರೊಸೆಷನ್ ಹೋಗಲಿ, ಆಮೇಲೆ ನಾನು ಹೋಗ್ತೀನಿ. ಹೀಗೆ ವೇ ಫಾರ್ ಕೈಲಾಸ ಓಟ್ ಮಾಡಿ ಇದು ಮಾಡಿ ಹೋಗಲಿಲ್ಲ. ಅವ್ರು ಹೋಗಲಿ, ಆಮೇಲೆ ನಾವು ಹೋಗ್ತೀನಿ ಅಂತ ಜಯಚಾಮರಾಜೇಂದ್ರ ಒಡೆಯರ್ ಮಾಡಿದ್ದು ಕೆಲಸ. ಇದೀಗ ನಾನು ಹಿಂದೆನೇ ಬರ ತೆಗೆದವ್ರು ಯಾರಪ್ಪ ಅವರು ಸತ್ಯು. ಅದು ಕೈಲಾಸಂ ಬಗ್ಗೆ ಒಂದು ರೆಕಾರ್ಡ್ ಮಾಡಿಕೊಂಡ್ರು, ವಾಯ್ಸ್ ರೆಕಾರ್ಡು. ಮಾಡಿಕೊಂಡಾಗ ನಾನು ಇದು ಹೇಳಿದೆ ಅವರಿಗೆ. ಎಲ್ಲ ಆಶ್ಚರ್ಯಪಟ್ಟರು. ಇದೆಲ್ಲ ನಾವು ಚಿಕ್ಕ ಹುಡುಗರಾಗಿದ್ದು ಇದನ್ನೆಲ್ಲ ಮಾಡಿದವ್ರು ಈಗ ಯಾರೂ ಇಲ್ಲ. ನನಗೆ ಯಾರೋ ಹೇಳಿದರು, ಕೈಲಾಸಂ ನೋಡಿದವರೇ ನೀವು ಒಬ್ಬರೇ ಇರೋರು ಅಂತ. ಈಗ ಯಾರೂ ಇಲ್ಲ, ಎಲ್ಲ ಹೋಗ್ಬಿಟ್ಟಿದ್ದಾರೆ. AR ಸೇತುರಾಮ್ ಆಗ್ಬೋದು, ಇನ್ನೊಬ್ಬರು ಆಗ್ಬೋದು, YNK ಆಗ್ಬೋದು, ಎಲ್ಲ ಹೋಗ್ಬಿಟ್ಟಿದ್ದಾರೆ. ಯಾರು ಕೈಲಾಸಂ ಸಂಬಂಧಿಗಳು ಇಲ್ಲ ಈಗ. ನಾನೊಬ್ಬ ನೋಡಿದೆ, ನಮ್ಮಣ್ಣ ಇದ್ದ. ನಮ್ಮಣ್ಣ ಇಂಗ್ಲೆಂಡ್ನಲ್ಲಿದ್ದಾನೆ. ಯಾರು ಬಂದರೆ ಕೈಲಾಸಂ ವಿಷಯಕ್ಕೆ ನಮ್ಮ ಮನೆಗೆ ಬರ್ಲಿಕ್ಕೆ ಕೇಳ್ಕೊಂಡು ಹೋಗ್ತಾರೆ, ಬೇಕು ಅಂದರೆ ನಾಟಕ ಇದು ಅಷ್ಟೇ ಹೊರತು ಇದು ಭಾಳ ಇಂಪಾರ್ಟೆಂಟ್. ಅದು ಜಯಚಾಮರಾಜೇಂದ್ರ ಒಡೆಯರು ಮಹಾರಾಜರು ಜಾಗ ಬಿಟ್ಟು ಪಕ್ಕದಲ್ಲಿ ಓವರ್ಟೇಕ್ ಮಾಡೋದು ಬೇಡ, ಅವ್ರು ಹೋಗಲಿ, ಆಮೇಲೆ ನಾನು ಹೋಗ್ತೀನಿ ಅಂತ ಹೇಳಿದರೆ ಏನು ಗ್ರೇಟ್ ರೆಸ್ಪೆಕ್ಟ್ ಫಾರ್ ಕೈಲಾಸಂ. ಮಹಾರಾಜನೇ ಲಿಟರರಿ ಮ್ಯಾನ್, ಗೊತ್ತಿರ್ಬೋದು ಮಹಾರಾಜರು ವೆರಿ ಗ್ರೇಟ್ ಲಿಟರರಿ ಮ್ಯಾನ್. ಅವರು ಅದು ಮಾಡಿದವರು ಅವ್ರು ಕರ್ಕೊಂಡು ಹೋದರು. ಯಾಕೆ ಹೇಳಿದೆ ಅಂದರೆ ಇವೆಲ್ಲ ಕೆಲವು ಈಪಾಕ್ ಮೇಕಿಂಗ್ ಈವೆಂಟ್ಸ್ ಅಂತ ಹೇಳ್ತೀವಿ ನಾವು, ಈಪಾಕ್ ಮೇಕಿಂಗ್ ಈವೆಂಟ್ಸ್ ಅಂತ. ಇದೆಲ್ಲ ಕೆಲವರು ರೆಕಾರ್ಡ್ ಮಾಡಿದ್ದು, ವಾಯ್ಸ್ ರೆಕಾರ್ಡ್ ಮಾಡಿದವ್ರು ಆಗಿನ ಕಾಲದಲ್ಲಿ ಆಡಿಯೋ ಎಲ್ಲ ಹೊಟ್ಟೋಗಿದೆ. ಎಲ್ಲೋಯ್ತೋ ಏನು ಕಥೆಯೋ ನನಗೂ ಗೊತ್ತಿಲ್ಲ. ಈಗ ನೀವು ಮಾಡ್ತಾ ಇರೋದ್ರಿಂದ ಐ ಕುಡ್ ಸೇ ಸೋ ಮೆನಿ ಥಿಂಗ್ಸ್. ನಮ್ಮ ತಿಪ್ಪಾರಳ್ಳಿ ಬಲ್ಲು ದೂರ, ನಾಡಿಯಾಕ್ ಬಲು ದೂರ. ನಿಮ್ಮ ತಂದೆಯವರು BS ರಾಮರಾವ್ ಅವರು ರಾಧಾಕೃಷ್ಣ ಅವ್ರ ಮುಂದೆ ಕೈಲಾಸಂ ಓದಬೇಕು ಅಂತ ಪ್ರೋಗ್ರಾಮ್ ಮಾಡಿದ್ರು. ಶಾರದಾ ಪ್ರಸಾದ್ ನಮ್ಮ ತಂದೆ ಸ್ಟೂಡೆಂಟು. ಡೆಲ್ಲಿಗೆ ಹೋಗಿದ್ರು ರೀಡಿಂಗ್ ಕೊಡೋಕ್ಕೆ. ಶಾರದಾ ಪ್ರಸಾದ್ ಅವರು, ನಾನು ಪ್ರೆಸಿಡೆಂಟ್ ಎದುರುಗಡೆ ಅರೇಂಜ್ ಮಾಡ್ತೀನಿ, ನೀವು ಓದಬೇಕು ಅಂತ. ಕೈಲಾಸಂ ಬಗ್ಗೆ ಕೈಲಾಸಂ ನಾಟಕ, ಪರ್ಪಸ್ ನಾಟಕ. ನಮ್ಮ ಚೆನ್ನಾಗಿ ಓದೋರು. ರಾಷ್ಟ್ರಪತಿ ಭವನದಲ್ಲಿ ರಾಧಾಕೃಷ್ಣನವ್ರಿಗೆ ಅರೇಂಜ್ ಮಾಡಿದ್ದೀನಿ. ಆಯಿತು. ರಾಧಾಕೃಷ್ಣನ್ ಇಲ್ಲಾರು ರಾಜೇಂದ್ರ ಪ್ರಸಾದ್ ಇರಬೇಕು ನನ್ನ ಅಂದಾಜು. ಅದು ಪರ್ಪಸ್ ಬುಕ್ಕಲ್ಲಿ ಮೆನ್ಷನ್ ಮಾಡಿದ್ದಾರೆ ನಮ್ಮ ತಂದೆ. ಅದು ಮಾಡಿರೋದು. ಆಮೇಲೆ ಅಲ್ಲಿಂದ ಬಂದಿದ್ದು ಅದು ಕಥೆ. ನೆಕ್ಸ್ಟು ಅಲ್ಲಿ ಹೋದರು ರಾಜೇಂದ್ರ ಪ್ರಸಾದ್. ಕರೆಕ್ಟು. ಅವರು ಹೆಚ್ಚಿಗೆ ಹೊತ್ತು ಕೂತ್ಕೊಳ್ಳೋಕ್ಕಾಗ್ತಾ ಇರಲ್ಲ, ಒಂದು ದೀವಾನ್ ಥರ ಇತ್ತು, ಅದರಲ್ಲಿ ಹೊರ್ಕೊಂಡು ಮಲಗಿದ್ರಂತೆ. ಅವರು ರೆಗ್ಯುಲರ್ ಸೆಕ್ರೆಟ್ರಿ ಅವರು ಬಂದು ಇವ್ರಿಗೆ ಅರೇಂಜ್ ಮಾಡಿ ಹೇಳಿದ್ರಂತೆ, ನೋಡಿ ಹೀ ಕ್ಯಾನ್ ಸಿಟ್ ಫಾರ್ ಹಾರ್ಡ್ಲಿ ಹಾಫ್ ಆನ್ ಅವರಿಗೆ ನೀವು ಎಷ್ಟಾಗುತ್ತೋ ಅಷ್ಟು ಇಂಪಾರ್ಟೆಂಟ್ ಆಗಿರೋದು ಓದ್ಬಿಡಿ, ಅದರ ಮೇಲೆ ಆಗಲ್ಲ ಅವ್ರಿಗೆ. ಅದರಲ್ಲಿ ಏನಾಗಿದೆ ಅಂದರೆ ಪರ್ಪಸ್ ನಾಟಕದಲ್ಲಿ ಫಸ್ಟ್ ಹಾಫ್ ಆನ್ ಅವರು ಅಲ್ಲಿಗೆ ಮುಕ್ತಾಯ ಮಾಡ್ಬೋದು ನೀವು. ನಾಟಕ ಅಷ್ಟು ಚೆನ್ನಾಗಿದೆ. ಇನ್ನು ನೆಕ್ಸ್ಟ್ ಹಾಫ್ ಆನ್ ಅವರ್ ಹೋದರೆ ಫೈನಲ್ಲಾಗಿ ಅವನು ತಂಬು ಕೊಡೋದು ಇದೆಯಲ್ಲ, ಆ ಪೋರ್ಷನ್ ಬಂದ್ಬಿಡುತ್ತೆ. ಫೈನಲ್ಲೇ ಅದು ಏಕಲವ್ಯನ ಬೆರಳು ಕೊಡೋದು ಅದು ತುಂಬ ಚೆನ್ನಾಗಿದೆ. ಕಣ್ಣಲ್ಲಿ ನೀರು ಬರುತ್ತೆ ಅದು ಓದ್ತಾ ಇದ್ರೇ. ಅದನ್ನು ಓದದೆ ಬಿಡಬೇಕಾಗತ್ತೆ ನಮ್ಮ ತಂದೆಯವರು. ಯಾವುದಕ್ಕೂ ಇಷ್ಟು ಓದ್ಬಿಡೋಣ ನೋಡೋಣ ಅಂತ ಹೇಳ್ಬಿಟ್ಟು ನಮ್ಮ ಫಾದರ್ ರೆಡಿಯಾಗಿ ಫಸ್ಟ್ ಹಾಫ್ ಆನ್ ಅವರ್ ಓದಿದ್ದಾರೆ ಸರ್ ಅವರು. ನಮ್ಮ ಫಾದರು ಹೀಗೆ ಕೂತಿದ್ದವ್ರು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಂಡ್ರಂತೆ. ಅದೇನಪ್ಪ ಸರ್ ಪ್ಲೀಸ್ ಕಂಟಿನ್ಯೂ ಅಂದ್ರಂತೆ. ಅವ್ನ ಸೆಕ್ರೆಟ್ರಿ ಸ್ವಲ್ಪ ಹಿಂಟ್ ಮಾಡಿದ್ನಂತೆ ನಮ್ಮ ಫಾದರ್ಗೆ ಹಾಫ್ ಆನ್ ಅವರ್. ಅವಾಗ ಹೇಳಿದ್ರು, ಲೆಟ್ ಇಟ್ ಕಂಟಿನ್ಯೂ, ವಂಡರ್ಫುಲ್ ಕಂಟಿನ್ಯೂ. ಫುಲ್ ಪ್ಲೇ 1 ಅವರ್ ಓದಿ ನಮ್ಮ ಫಾದರ್ ತುಂಬ ಚೆನ್ನಾಗಿದೆ ಅಂತ ಅಪ್ರಿಷಿಯೇಟ್ ಮಾಡಿ ಅವ್ರ ಕೈಲಾಸಂ ಬಗ್ಗೆ ಎಲ್ಲ ನಮ್ಮ ಫಾದರ್ ಹೇಳಿ ಅವರಿಗೆ ಇನ್ನೂ 15 ನಿಮಿಷ ಕೂತ್ಕೊಂಡು ಮಾತಾಡಿ ಎಲ್ಲ ಮಾಡಿ ಆಮೇಲೆ ಬೆಂಗಳೂರಿಗೆ ಬರೋಕ್ಕೆ ಮುಂಚೆ ಅವರಿಗೆ ಲೆಟರ್ ಕೊಟ್ಟು ನಮ್ಮ ಫಾದರ್ಗೆ ಆ ಕೈಲಾಸಂ ಪರ್ಪಸ್ ನಾಟಕದ ಬಗ್ಗೆ ಹೇಳಿ ಥ್ಯಾಂಕ್ಸ್ ಅಂತೇಳಿ ಒಂದು ಲೆಟ್ರ್ ಕೊಟ್ಟರು.
ಆ ಲೆಟ್ರನ್ನ ಪರ್ಪಸ್ ನಾಟಕ ನಾವು ರೀಪ್ರಿಂಟ್ ಮಾಡಿದಾಗ ನಮ್ಮ ಫಾದರ್ ಪಬ್ಲಿಷ್ ಮಾಡಿದ್ರು. ಆ ಕಾಪಿ ನನ್ನ ಹತ್ರ ಇಲ್ಲ. ಲೆಕ್ಕಾಚಾರ ನೋಡಿ, ಯಾರಿಗೋ ಕೊಡ್ತಾಯಿದ್ವಿ. ಅವಾಗ ಯಾರನ್ನಾರು ಕೇಳಿದರೆ ಕೈಲಾಸಂ ನಾಟಕಗಳು ಕೊಟ್ಬಿಡ್ತಾಯಿದ್ವಿ. ನಾವು ಆಡ್ತೀವಿ ಅನ್ನೋರು ಇಲ್ಲ, ಅವಾಗೆಲ್ಲ ಮಾಡೋರು. ಹೋಯ್ತು ಬಿಡಿ, ಅಲ್ಲಲ್ಲಿ ಇದೆ, ರೆಕಾರ್ಡ್ ಇದೆ. ನಾನು ಹೇಳ್ತಾ ಇರೋದು ಯಾಕೆ ಹೇಳ್ತೀನಿ ಅಂದರೆ, ಅಲ್ಲಿ ತನಕ ಹೋಯಿತು ಕೈಲಾಸಂ ಹೆಸರು. ನಮ್ಮ ತಂದೆಯವರೆಲ್ಲ ಅದನ್ನೇ ಹೇಳಿದ್ದು, ನಮ್ಮ ಕೈಲಾಸಂ ಹೆಸರು ಅಲ್ಲಿ ತನಕ ಹೋಗಿ ಅದಕ್ಕೆ ಶಾರದಾ ಪ್ರಸಾದ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದಟ್. ಸಚ್ ಎ ವಂಡರ್ಫುಲ್ ಪರ್ಸನ್ ಸರ್, ಸಚ್ ಎ ಸಿಂಪಲ್ ಮ್ಯಾನ್ ವಿತ್ ಆಲ್ ದಟ್. ಗೊತ್ತಾಯ್ತಾ? ನಿಮ್ಗಾಗಲೇ ಹೇಳಿದೆ ಅಂತ ಕಾಣುತ್ತೆ. ಅವ್ರ ಫ್ಲ್ಯಾಟಲ್ಲಿ ಇದ್ದಿದ್ದು ಇದೆ. ಭಾಳ ಒಳ್ಳೆ ಮನುಷ್ಯ, ಒಳ್ಳೆ ಹೃದಯ ಅವ್ರಿಗೆಲ್ಲ. ನಮ್ಮ ತಂದೆನ ಕಂಡ್ರೆ, ಕೈಲಾಸಮ್ಮನ ಕಂಡ್ರೆ, ಬೆಂಗಳೂರಿಗೆ ಬಂದಾಗ ಕೈಲಾಸಮ್ಮ ನೋಡೇ ಹೋಗ್ತಾ ಇರಲಿಲ್ಲ ಅವರು. ಎಂತೆಂಥವ್ರು, ಮಾಸ್ತಿಯವರು ಬರೋರು ನಮ್ಮ ಮನೆಗೆ, ಎಲ್ಲರೂ ಬರೋರು. DVG ಬಂದಾಗ ಹೇಳಿದ್ನಲ್ಲ, ನಮಗೆ ನಮಸ್ಕಾರ ಮಾಡಿಬಿಟ್ರೆ ಅವ್ರು, ನಾನು ಹೊಟ್ಟೆ ಇದೆಯಪ್ಪ ಬಗ್ಗಕ್ಕಾಗಲ್ಲ ಹೇಳು ಅಂತ ಹೇಳೋರು. ಅವ್ರು ಏಕವಚನದಲ್ಲೇ ಮಾತಾಡೋರು. ಇವ್ರು ಮಾತ್ರ ಅಣ್ಣ ಅಂತ ಮಾತಾಡ್ಸೋರು, ಅಣ್ಣ ಅಂತ DVG ಅವ್ರನ್ನ. ಮಿಕ್ಕ ಅದನ್ನು ಮಾಸ್ತಿಯವರು ಬಂದು ಒಂದು ಸರ್ತಿ ಹೇಳಿರು, ಕೈಲಾಸಂಗೆ ಒಂದು ಒಳ್ಳೆ ನಾಟಕ ಒಂದು ರೀಡಿಂಗ್ ಕೊಡೋಕ್ಕೆ ಹೇಳು ಅಂತ. ನಮ್ಮ ತಂದೆ ಹೇಳಿರು, ಆಯಿತು ಕೊಡ್ತೀನಿ. ಕೈಲಾಸಂಗೆ ಹೇಳಿರು, ಒಂದು ಒಳ್ಳೆ ನಾಟಕ ಬರ್ಕೊಡಪ್ಪ ನೀನು ಅಂತ. ಇವರು ಯಾವ ಬರ್ಕೊಟ್ರು, ಬಹಿಷ್ಕಾರ ಅಂತ ಒಂದು ನಾಟಕ ಬರ್ಕೊಟ್ರು. ಕೈಲಾಸ ವೆರಿ ಸೀರಿಯಸ್ ಪ್ಲೇ. ಬ್ರಾಹ್ಮಿನ್ಸ್ ಇದರಲ್ಲಾಗೋದು, ಮಗಳಿಗೆ ಮದುವೆ ಆಗಿಲ್ಲದೆ ಇದ್ರೆ ಆಗ ಮಹಿಳೆಯರ ಮಕ್ಕಳಿಗೆ ಬಹಿಷ್ಕಾರ ಹಾಕೋದು, ಆ ಥರ ಪ್ಲೇ ಬರ್ಕೊಟ್ಬಿಟ್ರು. ಮಾಸ್ತಿಯವ್ರು ಹೇಳಿದ್ದಾರೆ ಇದನ್ನು, ಅವರ ಭಾವದಲ್ಲಿ ಹೇಳಿರಬೇಕು. ಇವರು ನಮ್ಮ ತೊಗೊಂಡೋಗಿ ಕೊಟ್ಟರು. ಅದು ಓದ್ಬಿಟ್ಟು ಮಾಸ್ತಿಯವರು, ಏನೇ ಆ ನಾಟಕ ಅವ್ನಿಗೆ ಅವ್ರಿಗೆ ಹೇಳಿರೋ ಕೈಲಾಸಂಗೆ ಇದೇ ನಾಟಕ ಬರೆಯೋದು, ನನಗೊಂದು ಒಳ್ಳೆ ನಾಟಕ ಬರ್ಕೊಡಪ್ಪ ಅಂತಂದರೆ. ಆವಾಗ ನಮ್ಮ ತಂದೆಯವರು ತಾಳಿಕಟ್ಟು ಕುಲ್ನೆ ಹೇಳಿದ್ನಲ್ಲ, ಸಾತು ತವ್ರ ಮನೆ ಯೋಧೃವಾಣಿ 3 ವರ್ಷ, ಅದನ್ನು ತೊಗೊಂಡೋಗಿ ಮಾಸ್ತಿಯವ್ರಿಗೆ ಮನೇಲಿ ಕೂತ್ಕೊಂಡು ಓದಿರು ನಮ್ಮ ತಂದೆಯವರು. ಆವಾಗ ಸಾತು ತವ್ರ ಮನೆ ಮಗು ಪುಟ್ಟ ಬರುತ್ತೆ, ಹಾರ್ಡ್ಲಿ 20 ಮಿನಿಟ್ಸ್. ಅದು ಮಕ್ಕಳು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತ ಅದು ನೋಡಿಬಿಟ್ಟು ಮಾಸ್ತಿಯವ್ರು ಹೇಳಿ, ಎಷ್ಟು ಚೆನ್ನಾಗಿದೆಯಪ್ಪ ಈ ನಾಟಕ ಕೊಡೋ ಅಂದರೆ ಎಷ್ಟು ಸೊಗಸಾಗಿದೆ. ಬಟ್ ಆ ಯೋಧೃವಾಣಿ ಕೊನೆಯದು ನಂಗೆ ಅಷ್ಟು ಇಷ್ಟ ಆಗಲಿಲ್ಲಪ್ಪ ರಾಮರಾಯರೇ, ನಂಗೆ ಅಷ್ಟು ಇಷ್ಟ ಆಗಲಿಲ್ಲ. ನಮ್ಮ ತಂದೆನ ಕಂಡ್ರೆ ತುಂಬ ಮಾಸ್ತಿಯವ್ರಿಗೆ. ಅದೊಂದು ಮಾತು ಕೊನೆಯಲ್ಲಿ ಹೇಳ್ಬಿಡ್ತೀನಿ, ಮುಕ್ತಾಯ ಮಾಡೋಣ ಸಾಕು. ತುಂಬ ಹೇಳ್ತಾಯಿದ್ರೆ ನಾನು ಇವತ್ತೆಲ್ಲ ಮಾತಾಡ್ತಾ ಇರ್ತೀನಿ. ಅದು ಮಾಸ್ತಿಯವ್ರು ಹೇಳಿದ್ರು, ಎಂಥ ಒಳ್ಳೆ ನಾಟಕ. ಆ ಯೋಧೃವಾಣಿ ಮಾತ್ರ ಬೇಡ, ಅದರಲ್ಲಿ ಜೋಡನ್ನ ತೊಗೊಂಡು ಹೊಡೆದು ಬಿಡ್ತಾನೆ, ಅದು ವರದಕ್ಷಿಣೆಗೋಸ್ಕರ ಬರೋದು. ಆ ನಾಟಕ ಓದಿ ನೀವು, ತುಂಬ ಚೆನ್ನಾಗಿದೆ. ಅದರಲ್ಲಿ ವರದಕ್ಷಿಣೆಗೋಸ್ಕರ ಎಷ್ಟು ಚೀಟ್ ಮಾಡ್ತಾರೆ ಜನಗಳನ್ನ ಅಂತ ಮಾಡಿ ಅದಾಗೋಯ್ತು. ಅದಾದಮೇಲೆ ನಮ್ಮ ಫಾದರ್ ಹೋಗ್ಬಿಟ್ರಲ್ಲ, ನಮ್ಮ ಫಾದರ್ ಹೋಗ್ಬಿಟ್ಟಾಗ ನಾನು ಮಾಸ್ತಿಯವ್ರ ಮನೆಗೆ ಹೋಗಿದ್ದೆ ಇನ್ಫಾರ್ಮೇಷನ್ ಹೇಳೋಕ್ಕೆ. ಗವಿಪುರ ಮನೆಗೆ ಪ್ರಸಾದ ತೊಗೊಂಡೋಗಿದ್ದೆ ನಮ್ಮ ಫಾದರ್ದು. ಏನೋ ಒಂದು ಲಾಡುನೋ ಇದು ಅಂಬಡು ಏನೋ ಮಾಡಿಸಿದ್ದು ತೊಗೊಂಡೋಗಿದ್ದೆ. ಒಂದು ಪರ್ಪಸ್ ಕಾಪಿ ತೊಗೊಂಡೋಗಿದ್ದೆ ಅವ್ರಿಗೆ ಕೊಡೋಕ್ಕೆ. ನಮ್ಮ ಫಾದರ್ ಪರ್ಪಸ್ ಮಿಂಟ್ ಮಾಡಿದ್ರು. ಆವಾಗ ಬೇಕಾದಷ್ಟು ಕಾಪೀಸ್ ಇತ್ತು. ಎಲ್ಲರ ಮನೆಗೂ ನಾನು ಪ್ರಸಾದ ಅಂತ ಕೊಟ್ಬಿಟ್ಟು ಒಂದು ಪರ್ಪಸ್ ಕಾಪಿ ಕೊಟ್ಟು ಮಾಸ್ತಿಯವ್ರ ಮನೆಗೆ ಹೋದೆ. ನನಗೆ ಅಷ್ಟು ಪರಿಚಯ ಇಲ್ಲ ಮಾಸ್ತಿಯವರು. ನಮ್ಮ ಅಣ್ಣ ನಮ್ಮ ಅಕ್ಕ ತುಂಬ ಹೋಗೋರು, ಕರ್ಕೊಂಡು ಹೋಗೋರು ನಮ್ಮ ತಂದೆ ಅವ್ರನ್ನ. ಹೋದ ತಕ್ಷಣ ನನಗೆ ಬಂದಿದ್ದೀನಿ ರಾಮರಾಯರ ಮಗ, ನಾನು ನಿನ್ನ ಅಷ್ಟು ಪರಿಚಯ ಇಲ್ಲ ಮಗು, ನೀನು ನಿನ್ನ ಹೆಸರೇನು ಅಂದೆ, ಜಯರಾಮ್ ಅಂದೆ. ಅಷ್ಟು ಸರ್ತಿ ನೀನು ನಮ್ಮ ಮನೆಗೆ ಬಂದಂಗಿಲ್ಲ. ಕಮಲ ಹೇಗಿದ್ದಾಳೆ ಅಂತ ಕೇಳಿದ್ರು ನಮ್ಮ ಅಕ್ಕನ್ನ, ಹುಷಾರಾಗಿದ್ದಾಳೆ ಈಗ. ಆಮೇಲೆ ನಾಗರಾಜ ಹೇಗಿದ್ದಾನೆ ನಮ್ಮ ಅಣ್ಣನ್ನ, ಎಲ್ಲ ಚೆನ್ನಾಗಿದ್ದಾರೆ ಅಂತ. ಏನು ಸಮಾಚಾರ ಬಂದೆ ಅಂತ ಉಯ್ಯಾಲೆ ಹಾಕ್ಕೊಳ್ರು ಅವ್ರ ಮನೇಲಿ. ಉಯ್ಯಾಲೆ ಮೇಲೆ ಕೂತ್ಕೊಂಡಿದ್ದು. ಎದ್ದು ಬಂದರು. ಹೇಳಿದೆ, ಹೀಗೆ ನೀವು ನ್ಯೂಸ್ ಪೇಪರ್ ನೋಡಿದರೆ ಇನ್ಫಾರ್ಮೇಷನ್ ನಿಮಗೆ ಗೊತ್ತಾಗಿರುತ್ತೆ. ಹಾಗೆ ನಾನು ಇದು ಅಂತ 3ನೇ ಮಾರ್ಗ ತೊಗೊಂಡು ಹೇಳಿದೆ ಅವ್ರಿಗೆ. ಯಾಕೆ ನ್ಯೂಸ್ ಪೇಪರು? ನಾನು ನ್ಯೂಸ್ ಪೇಪರ್ ನಿಲ್ಲಿಸಿ ಅದು ಎಷ್ಟೋ ವರ್ಷ ಹೇಳಿರು, 30, 40, 50 ವರ್ಷ ನಾನು ನ್ಯೂಸ್ ಪೇಪರ್ ಓದೋದಿಲ್ಲ, ತರಿಸೋದು ಇಲ್ಲ ಮನೆಗೆ, ಬೇಕಾಗಿಲ್ಲ. ವಿಷಯ ಏನು ಹೇಳು ಮಗು ಹೇಳಿದೆ. ನಮ್ಮ ತಂದೆಯವರು, ಏನು ರಾಮರಾಯರು ಹೋಗ್ಬಿಟ್ರೆ? ಹೌದು ಹೋಗ್ಬಿಟ್ರು, ಮಲಗಿದ್ದಾಗೆ ಹಾಗೆ ಹೋಗ್ಬಿಟ್ರು. ಭಾಳ ಬೇಜಾರಾಗೋಯ್ತು ಅವ್ರಿಗೆ ಅಂತ. ಎಸ್, ವೆರಿ ನೈಸ್ ಪರ್ಸನ್. ಒನ್ ಪರ್ಸನ್ ಹೂ ವಾಸ್ ಸೋ ಮಚ್ ಆಲ್ಮೋಸ್ಟ್ ಲೈಕ್ ಎ ಸ್ಲೇವ್ ಟು ಕೈಲಾಸಂ and who published Kailasam plays, who propagated Kailasam play. Otherwise Kailasam would not have been published. ಅವ್ರ ನಾಟಕ ಯಾರಿಗೂ ಗೊತ್ತಾಗ್ತಾ ಇರಲ್ಲ. ಅದನ್ನೆಲ್ಲ ಮಾಡಿದ್ರು ರಾಮರಾವ್. ಏನಪ್ಪ, ನನಗೆ ಭಾಳ ಸಂಕಟ ಆಗುತ್ತೆ. ಒಂದು ಮಾತು ಹೇಳ್ತೀನಿ ಮಗು, ಹೆಚ್ಚಿಗೆ ಹೇಳೋಕ್ಕೆ ಇಷ್ಟಪಡಲ್ಲ. ಏನು ಅಂದರೆ, ಓಲ್ಡ್ ಮೆನ್ ಡೈ. ಇನ್ನು ಮರ್ತಿದ್ದೀನಿ, ನಾನು ಬರೆದಿದ್ದೆ ನಾನು ಪೇಪರ್ಗೂ. ಓಲ್ಡ್ ಮೆನ್ ಡೈ, ದೇ ಹ್ಯಾವ್ ಟು ಡೈ, ದೇರ್ಸ್ ನೋ ಅದರ್ ಗೋ. Old men have to die, but
ಎನ್ ಓಲ್ಡ್ ಮ್ಯಾನ್ ಲೈಕ್ B.S. ರಾಮರಾವ್ ಡೈಸ್ ಇಟ್ ಹರ್ಟ್ಸ್ ಮೀ ಹಿಯರ್. ವಾಸುದೇವ್ರು ಹೇಳಿದ ಮಾತು ಇವತ್ತಿಗೂ ಮರ್ತಿಲ್ಲ ನಾನು. ಇವೆಲ್ಲ ರೆಕಾರ್ಡ್ ಬರೆದಿದ್ದೆ ಪ್ರಜಾವಾಣಿಗೆ. ಎಲ್ಲ ಪ್ರಜಾವಾಣಿಲಿ ನಮ್ಮ ಅಪ್ಪನ ಬೇಕಾದಷ್ಟು ಬಂತು. ಹೋಗ್ಬಿಟ್ಟ ಮೇಲೆ ಅವ್ರದ್ದು ಮೇಲೆ ಇದೆಲ್ಲ ಆರ್ಟಿಕಲ್ಸ್ ಬಂತು, ನಮ್ಮ ಫಾದರ್ದು ಎಲ್ಲ ಇಟ್ಟಿದ್ದೀನಿ. ಒಂದು ಕಡೆ ಬೇಕಾದ್ರೆ ಕೊಡ್ತೀನಿ, ಓದ್ಬಿಟ್ಟು ತಂದ್ಕೊಡಿ ಬೇಕಾದ್ರೆ. ಕಂಪ್ಲೀಟು ವಿ ಸೀತಾರಾಮಯ್ಯನವ್ರು ಬರೆದಿರು. ವಿ ಸೀತಾರಾಮಯ್ಯನವ್ರ ಮನೆಗೆ ಹೋದೆ ಪ್ರಸಾದ ಕೊಡೋಕ್ಕೆ. ವಿ ಸಿ ಅವರು ಏನು ಅಂತಂದರೆ, ನಮ್ಮ ಅಮ್ಮ ನಮ್ಮ ದೊಡ್ಡಮ್ಮ ಅವರು ಚಾಮರಾಜಪೇಟೆ, ನಮ್ಮ ಅಮ್ಮ ದೊಡ್ಡಮ್ಮ ಚಾಮರಾಜಪೇಟೆ, ನಮ್ಮ ಸೋದರ ಮಾವ್ರ ಮನೆ ಅಲ್ಲಿ ಹುಡುಗ. ಇವರು ಕುಂಟೆಬೆಲ್ಲ ಆಡೋಕ್ಕೆ ಬರ್ತಾಯಿದ್ರಂತೆ ನಮ್ಮ ದೊಡ್ಡಮ್ಮನ ಜೊತೆ. ರುಕ್ಕಿ ಹೇಗಿದ್ದಾಳೆ ಅಂತ ಕೇಳೋರು. ರುಕ್ಮಿಣಿ ಅಂತಂದರೆ ನಮ್ಮ ದೊಡ್ಡಮ್ಮ. ಆಮೇಲೆ ಸಾತಿ ಹೇಗಿದ್ದಾಳೆ ಅಂತ ಕೇಳೋರು ನಮ್ಮಮ್ಮ ಸಾವಿತ್ರಮ್ಮ. ಇವ್ರ ಜೊತೆಲ್ಲ ಕುಂಟೆಬೆಲ್ಲ ಆಡೋಕ್ಕೆ ಬರೋದು. ವಿ ಸೀತಾರಾಮಯ್ಯ ಸ್ವಲ್ಪ ವಯಸ್ಸಲ್ಲಿ ಡಿಫ್ರೆನ್ಸ್ ಇತ್ತು. ಬಟ್ ಮಕ್ಕಳು ಅಲ್ಲೆಲ್ಲ ಬಂದರೆ ಆಟ ಆಡೋಕ್ಕೆ ಬರೋರು ಅಂತೆ. ಅವ್ರ ಮನೆಗೆ ಹೋಗ್ತಾಯಿದ್ದೆ. ಅವ್ರ ಮಗ ಕೃಷ್ಣ ಕಿಟ್ಟಿ ನನ್ನ ಕ್ಲಾಸ್ಮೇಟು ಹೋಗ್ಬಿಟ್ಟೆ ಅಲ್ಲ ಪಾಪ. ಅವ್ರಿಗೆ ಹೇಳ್ತಾಯಿದ್ರು, ಅವ್ರ ಮನೆಗೆ ಹೋದಾಗಲೇ ಹೇಳೋರು, ನಿಮ್ಮ ದೊಡ್ಡಮ್ಮ ರುಕ್ಕಿ ಸಾತಿ ಇವ್ರ ಜೊತೆ ಎಲ್ಲ ಕುಂಟೆಬೆಲ್ಲ ಆಡ್ತಾಯಿದ್ನು. ನಾನು ಮನೇಲಿ ಚಾಮರಾಜಪೇಟೆ ಮನೇಲಿ ಅದೇ ಬೃಂದಾವನ ಹಾಸ್ಪಿಟ್ಲ್ ಆಗಿದೆ ಈಗ ಅಂತ ಹೇಳೋರು. ಅವ್ರಿಗೆ ಹೋಗಿ ಹೇಳೋಕ್ಕೆ ಹೋದೆ. ಅವ್ರಿಗೆ ಹೋಗಿದ ತಕ್ಷಣ ಅವಾಗ ಈ ಬರವಣಿಗೆ ನಿಂತೋಗಿತ್ತು. ಓದ್ತಾ ಕೂತಿರು ಚಾಪೆ ಮೇಲೆ ದೂರ ಪುಸ್ತಕ ಹಾಕ್ಕೊಂಡು ಅವ್ರು ನೆಲದ ಮೇಲೆ ಕೂತ್ಕೋತಾ ಇದ್ದ. ಆ ವಯಸ್ಸಿನಲ್ಲೂ ಹೀಗೆ ಹೇಳಿದೆ, ನಮ್ಮ ಫಾದರ್ ಹೋಗ್ಬಿಟ್ರು, ಅಳೋಕ್ಕೆ ಶುರು ಮಾಡಿಬಿಟ್ರು ವಿ ಸಿ. ಯಾಕೆಂದರೆ ನಮ್ಮ ಫಾದರು ಕೈಲಾಸಂ ಪ್ಲೇ ರೀಡಿಂಗ್ ಕೊಡೋಕ್ಕೆ ಮುಂಚೆ ವಿ ಸೀತಾರಾಮಯ್ಯನವ್ರ ಕವನಗಳನ್ನ ಎಲ್ಲೋದ್ರೂ ಓದೋರು. ನಾಟಕನ ಗೀತ ರೂಪಕ ಮಾಡಿಕೊಂಡು ಎಲ್ಲ ಕಡೆಯೂ ವಿ ಸಿ ಅವ್ರಿಗೂ ನಮ್ಮ ಫಾದರ್ಗೂ ತುಂಬ. ನಮ್ಮ ಅಮ್ಮನ ಮದುವೆ ಆದಮೇಲಂತೂ ಭಾಳ ಒಳ್ಳೆ ಫ್ರೆಂಡ್ಸು. ಅಳೋಕ್ಕೆ ಶುರು ಮಾಡಿಬಿಟ್ರು ಅವರು ನಮ್ಮ ಫಾದರ್ ಹೋದ್ರು ಅಂದರೆ ಹೊರಟು. ಆಮೇಲೆ ಒಂದು ಲೆಟ್ರ್ ಬರ್ತಾರೆ, ಅದೆಲ್ಲ ಇದೆ. ಅವರು ಬರೆಯೋಣಿಗೆ ಅವ್ರಿಗೆ ಬರೋಕ್ಕಾಗಲಿಲ್ಲ ಬರೆಯೋಕ್ಕೆ. ಅವ್ರ ಮಗ ಕಿಟ್ಟಿ ಕೈಯಲ್ಲಿ ಬರೆಸ್ಬಿಟ್ಟು ಸೈನ್ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ. ಅದೆಲ್ಲ ಕಾಪೀಸ್ ಇಟ್ಟಿದ್ದೀನಿ, ಬೇಕಾದ್ರೆ ತೊಗೊಂಡೋಗಿರಿ, ಓದ್ಕೊಡಿ ಇಂಟ್ರೆಸ್ಟ್ ಇದ್ದರೆ. ಯಾಕೆ ನಮ್ಮಪ್ಪನ ಬಗ್ಗೆ ಅದು ಬೇಕಾದಷ್ಟು ಎಲ್ಲ ಬರೆದಿದ್ದಾರೆ. ಡೆಕ್ಕನಾಳ್ನಲ್ಲಿ ಬರ್ತಿದ್ದು ಮೂರ್ತಿ, ಕಾರ್ಟೂನಿಸ್ಟ್ ಮೂರ್ತಿ ಡೆಕ್ಕನಾಳ್ನಲ್ಲಿ ಒಂದು ಕಾಲದಲ್ಲಿ ಹೋಗ್ಬಿಟ್ರಲ್ಲ ಅವರು ನಮ್ಮ ತಂದೆಯವ್ರದ್ದು ಇದು ಬರ್ತಿದ್ದಾರೆ ಸ್ಕೆಚ್ಚು. ಅದರ ಮೇಲೆ ಆರ್ಟಿಕಲ್ ಬಂದಿದೆ. ಎಲ್ಲ ಬೇಕಾದಷ್ಟು ಜನ ಬರ್ತಿದ್ದಾರೆ. ತುಂಬ ಥ್ಯಾಂಕ್ಸ್ ಅಪ್ಪ. ಬಂದು ಇಷ್ಟೊತ್ತು ಕೂತಿದ್ದು ಮೋರ್ ದೆನ್ ಐ ಥಿಂಕ್ ಅಬೌಟ್ 6 hours ಮೇಲಾಗಿ ರೆಕಾರ್ಡಿಂಗ್, ಇಫ್ ಐ ಆಮ್ ಕರೆಕ್ಟ್. ಯು ಸ್ಟಾರ್ಟೆಡ್ ಅಟ್ 11:45 ಅಂತ ನನ್ನ ಡಾಕ್ಟ್ರಿನ್ಲ ಹೇಳಿದ್ದು. 11:45 ಇಂಟು 6:45 ಅಂತಲೇ ಇಟ್ಕೊಂಡ್ರೆ ಎಷ್ಟಾಗೋಯ್ತಪ್ಪ? 7 hours ಆಯಿತು. ಇಷ್ಟು ಯಾರೂ ನೋಡಲ್ಲ, ನಾನು ನೋಡೋಕ್ಕಾಗತ್ತೋ ನಿಮ್ಗೆ ಹಾಕೋಕ್ಕೂ ಆಗುತ್ತೋ. ಇಷ್ಟು ಹಾಕಿಕೆ ನಿಮ್ಮ ಸ್ಪೇಸ್ ಎಲ್ಲ ಆಗೋಗ್ಬಿಡುತ್ತೆ ಈ ಅಲ್ವೇ? ನಮ್ಮ ಸಾಹೇಬರಿಗೆ, ನಮ್ಮ ಪ್ರಿನ್ಸಿಪಲ್ ಸಾಹೇಬರಿಗೆ ವಿಜ್ಞಾನ ಸೈನ್ಸ್ ಹೇಳ್ಕೊಡ್ತಿದೀಯೇನು? ಒಂದು ಸಮಗ್ರವಾದ ಸುಮಾರು 60-70 ವರ್ಷಗಳ ಹಿಂದಿನ ನಮ್ಮ ಸಾಹಿತ್ಯ ಲೋಕದ, ಸಾಂಸ್ಕೃತಿಕ ಲೋಕದ ಬದುಕನ್ನು ತೆರೆದಿಟ್ಟವರು ನಮ್ಮ ಸರ್. ನಮಸ್ಕಾರ ಸರ್, ಭಾಳ ಧನ್ಯವಾದ ತಮಗೆ, ಜಯರಾಮ್ ಅವ್ರಿಗೆ. ಅಂದರೆ ಇವರು 91 ವರ್ಷ. ಇವಾಗ ನನಗನ್ಸುತ್ತೆ ಇಷ್ಟು ಹಿರಿಯರು ನಮ್ಮ ನಡುವೆ ಇರೋದು ಬಹಳ ಅಪರೂಪ. ಈಗ ಮೊದಲು ಶತಾಯುಷಿಗಳು ಅಂತ ಅನ್ನೋರು, ಈಗ 90 ವರ್ಷ ಬದುಕಿದ ದೊಡ್ಡ ಸಾಧನೆ. ಶತಾಯುಷ್ ಬದುಕಿದಷ್ಟು ಸಾಧನೆ ಅದು. ಎಲ್ಲಿಂದ ಅವರು 1930 ಆಸ್ಪಾಸ್ನಲ್ಲಿ ಹುಟ್ಟಿದವರು ಅವರು. 1940ರಿಂದ ಅವ್ರ ಬುದ್ಧಿ ಬಂದಾಗಿಂದ ನೋಡುವಂಥ ಅನೇಕ ಗಣ್ಯರು, ಸಾಹಿತಿಗಳು, ಕಲಾವಿದರು ಎಲ್ಲರ ಬದುಕನ್ನು ತೆರೆದಿಟ್ಟರು ಆ ಮೂಲಕ. ಭಾಳ ಧನ್ಯವಾದ ಸರ್ಗೆ. ಬಹುತೇಕ ಇದು ಒಂದು ಡಾಕ್ಯುಮೆಂಟ್, ಇದು ಕನ್ನಡ ಸಾಂಸ್ಕೃತಿಕ ಲೋಕದ ಒಂದು ದಾಖಲೆ, ಒಂದು ಚರಿತ್ರೆಯ ದಾಖಲೀಕರಣ. ಇದು ನೀವೆಲ್ಲರೂ ನೋಡಿದ್ದಕ್ಕೆ ಭಾಳ ಧನ್ಯವಾದ. ಇದು ಉಳಿಲಿ, ಯಾವತ್ತಿಗೂ ಇದನ್ನು ಹಂಚ್ಕೊಳ್ಳಿ. ಹಿಂದಿನ ಜನ ಹೇಗಿದ್ರು ಅಂತ ತಿಳ್ಕೊಳ್ಳೋಕೆ ಇವೆಲ್ಲ ಒಂದು ಆಸ್ತಿಗಳು, ಅಮೂಲ್ಯವಾದ ಆಸ್ತಿಗಳು ಅಂತ ಕೇಳ್ಕೊತಾ. ನಾನು ನಿಮಗೆ 91 ವರ್ಷ, ನಾನು ಇನ್ನೂ ಮಾತು ಮುಗಿಸಿಲ್ಲ. 91 ವರ್ಷ. ನಾವು ನಮ್ಗೆ ಕೇಳ್ತಿದ್ರು, ನಿಮ್ಗೆ ಸುಸ್ತಾಗುತ್ತೆ, ನಮ್ಮನ್ನು ಕೇಳ್ತಿದ್ರು 4 ಸಲ. ಅವರು ನಿರಂತರವಾಗಿ ಒಂದು ಅರ್ಧ ಗಂಟೆ ಏನೋ ಊಟದ ಬ್ರೇಕ್, 1-2 ಸಲ ಕಾಫಿ ಬ್ರೇಕ್ ಬಿಟ್ಟರೆ ನಿರಂತರವಾಗಿ ಮಾತಾಡಿದ್ರು. 6ರಿಂದ 7 ಗಂಟೆ ಬೈ ಚಾನ್ಸ್. ಇವರು ಅವಾಗ ಹೇಗಿದ್ರು ಸರ್? ಭಾಳ ಧನ್ಯವಾದ. ಅವ್ರ ಕುಟುಂಬಕ್ಕೂ ಧನ್ಯವಾದ. ಎಲ್ಲರೂ ಹೌದು, ನಾನು ನಿಮಗೂ ಧನ್ಯವಾದ ಹೇಳಬೇಕು. ಇಷ್ಟೊತ್ತು ಬೇಸರಿಕೆ ಇಲ್ಲದೆ ಅಥವಾ ಬೇಸರಿಸ್ಕೊಂಡ್ರೂ ಕೂಡ ಪರವಾಗಿಲ್ಲ, ನಾ ಮಾತಾಡಿದ್ದೀರ ಕೇಳಿದ್ದೀರ. ಅವರು ಕ್ಯಾಮ್ರಾದಲ್ಲೆಲ್ಲ ರೆಕಾರ್ಡ್ ಮಾಡಿದ್ದಾರೆ. ಬಟ್ ನಾ ಹೇಳೋದೇನು ಅಂದರೆ, ಇದು ನೀವು ಟೆಲಿಕಾಸ್ಟ್ ಮಾಡೋಕ್ಕಾಗುತ್ತೋ ಬೇಡವೋ ಅದು ನನಗೆ ವಿಷಯ ಅಲ್ಲ. ಯಾಕೆಂದರೆ ಯಾರು ನೋಡ್ತಾರೋ ಬಿಡ್ತಾರೋ, ಇದನ್ನು ಒಂದು ರೆಕಾರ್ಡಾಗಿ ಇಟ್ಕೊಂಡಿರ್ತೀರ ನೀವು ನಿಮ್ಮ ಮಾಧ್ಯಮದಲ್ಲಿ. ನಿಮ್ಮ ಮಾಧ್ಯಮಕ್ಕೆ ನಾನು ಹೇಳೋದು ಬೆಸ್ಟ್ ವಿಶೇಷ, ಶುಭಾಶಯ ಹೇಳ್ತೀನಿ. ನಾನು ಬೇಕಾದಷ್ಟು ನೋಡಿದ್ದೀನಿ ನಿಮ್ಮ ಮಾಧ್ಯಮದ, ಕಲಾ ಮಾಧ್ಯಮದ. ನನಗೆ ಈ ಪರಿಚಯ ಮುಂಚೆ ಬೇಕಾದಷ್ಟು ಇದೆಲ್ಲ ನೋಡಿದ್ದೀನಿ. ಮುಖ್ಯಮಂತ್ರಿ ಇದು ನೋಡಿದ್ದೀನಿ, ಇನ್ನು ಯಾರ್ಯಾರದು ನೋಡಿದ್ದೀನಿ ನಾನು. ಸಂಪತ್ ಅವ್ರ ಮಗಂದು ಅದೆಲ್ಲ ಮಾಡಿದ್ದು ನೀವು, ಕ್ಯಾಮ್ರಾ ಹಿಡ್ಕೊಂಡು ಹೋಗಿದ್ದು, ಹೇಳಿದ್ದು. ಶಿವರಾಮ್ ಮನೆ ಲೈಬ್ರರಿ ಮಾಡಿದ್ದು,
ಎಲ್ಲ ನೋಡಿದೆ. ನಂಗೆ ಎಲ್ಲ ಕಡೆ ಶಿವರಾಮ್ ನೋಡಿದ್ದೀನಿ, ಎಲ್ಲರದು ನೋಡಿದ್ದೀನಿ. ಯಾವಾಗ ಎಲ್ಲದಕ್ಕೂ ಕಾರಣ ಏನು ಅಂದರೆ ನನ್ನ ಮಗ ಅಮೇರಿಕಾದಲ್ಲಿರೋನು. ಅವನು ಕಲಾ ಮಾಧ್ಯಮದ ಯಾವುದೂ ಮಿಸ್ ಮಾಡಲ್ಲ. ಅವನಿಗೆ ಯಾವ್ದು ಸಿಕ್ಕಿರೂ ಮಾಡಲ್ಲ. ಅಲ್ಲಿಂದ ಫೋನ್ ಮಾಡ್ತಾನೆ, ಲಿಂಕ್ ಕಳಿಸ್ಲಾ ಅಂತಾನೆ. ಲಿಂಕ್ ಏನು ಬೇಡ, ಯಾರದ್ದು ಅಂತ ಹೇಳೋಣ ಹಾಕೋದು. ಮುಖ್ಯಮಂತ್ರಿ ಚಂದ್ರು ಲೇಟೆಸ್ಟ್ ಮಾಡಿದ್ದಾರೆ ಹಾಕು ಅಂತೇಳಿ ನೆನ್ನೆ ಹಾಕೊಂಡು ಕೂತಿದ್ದೆ. ಅದು ತುತ್ತು ಕಡಿದು ತಿಂದ್ರು, ಆ ಎಮ್ಮ ಬಂದ್ರು. ಈಗ ಆ ಎಮ್ಮನ ವಾಂತಿ ಎಲ್ಲಿಗೆ ಬೀಳುತ್ತೆ? ಆಮೇಲೆ ನಂದು ಇಲ್ಲಿ ಇವರು ಬಂದ್ರು. ಇವರು ನಡೆದಿದ್ದು ಸರ್ ಫುಲ್ ಮುಖ್ಯಮಂತ್ರಿ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಅದು ಯಾಕೆ ಹೇಳ್ತೀನಿ ಅಂದರೆ ಒಳ್ಳೆ ಕೆಲಸ ಮಾಡಿದ್ದೀರಪ್ಪ. ಇದು ರೆಕಾರ್ಡು. ನೀವು ಟೆಲಿಕಾಸ್ಟ್ ಆಗುತ್ತೋ ಇಲ್ವೋ, ನಿಮಗೆ ಸ್ಪ್ಯಾನರ್ ಬರುತ್ತೋ ಇಲ್ವೋ, ಇಷ್ಟು ಅವರ್ಸ್ ನೀವು ಹಾಕೋಕ್ಕಾಗತ್ತೋ ಇಲ್ವೋ, ಅದು ಬೇರೆ ವಿಷಯ. ಪೀಸಲ್ಲಿ ಹಾಕ್ತಿರೋ ಏನು ಮಾಡ್ತೀರೋ ಅಥವಾ ಪೀಸ್ ಮಾಡಿಬಿಡ್ತೀರೋ ಮಾಡಿ ಪರವಾಗಿಲ್ಲ, ಸಂತೋಷ. ಅಂತೂ ಬಂದು ಕೂತ್ಕೊಂಡು ಒಬ್ಬರು ಕೇಳಿರಲ್ಲ ಅಂತ ಅದೇ ನಂಗೆ ಸಂತೋಷ. ಕೈಲಾಸಂ ಬಗ್ಗೆ ಆಗಲಿ, ನಮ್ಮ ನಾಟಕದ ಬಗ್ಗೆ ಆಗಲಿ, ನಮ್ಮ ನಾಣಿಯವ್ರ ಬಗ್ಗೆ ಆಗಲಿ, ಭಾರ್ಗವಿಯವ್ರ ಬಗ್ಗೆ ಆಗಲಿ, ಸಿನಿಮಾ ಬಗ್ಗೆ, ಪುಟ್ಟಣ್ಣವ್ರ ಬಗ್ಗೆ, ಇದೆಲ್ಲ ನನಗೆ ಗೊತ್ತಿರೋ ವಿಷಯ ಹೇಳಿದ್ದು. ಯಾವುದೋ ಫ್ರ್ಯಾಂಕಾಗಿ ಹೇಳಿದ್ದೀನಿ, ಯಾವುದೂ ಮುಚ್ಚುಮರೆ ಇಲ್ಲದೆ ಹೇಳಿದ್ದೀನಿ. ಯಾರಿಗೂ ಹೊರಟಾಗಿರದೇ ಇರೋ ಹಾಗೆ ಹೇಳಿದ್ದೀನಿ. ಆದಷ್ಟು ಯಾರಿಗೂ ಹೊರಟಾಗಬಾರ್ದು. ನಾನು ಯಾರ ಮೇಲೂ ಕ್ಲೇಶ ದ್ವೇಷ ಯಾವುದೂ ಇಟ್ಕೊಂಡಿಲ್ಲ. ಅದೇ ನಿಮ್ಮ ಆರೋಗ್ಯದ ಗುಟ್ಟು. ಮತ್ತೆ ನನಗೆ ಏನು ನಗ್ನಗ್ತಾ ಇರಬೇಕು ಜೀವನದಲ್ಲಿ, ನಾನು ನಗ್ನಗ್ತಾ ಇದ್ದೀನಿ. ಯಾವ ರೀತಿಯ ತೊಂದರೆ ಇಲ್ಲ. ನಮ್ಮ ಕುಟುಂಬದಲ್ಲಿ ನನ್ನ ಮಗ ಆಗಲಿ, ಸೊಸೆ ಆಗಲಿ, ಮಕ್ಕಳು ಎಲ್ಲ ಒಳ್ಳೆ ಹೂವಿನಂತೆ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಆದರೂ ನನ್ನ ಆರೋಗ್ಯ ಎಲ್ಲ ಪ್ರತಿಯೊಂದಕ್ಕೂ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಚೆನ್ನಾಗಿ ನಡೀತಾ ಇದೆ. ನಿಮಗೆ ಧನ್ಯವಾದಗಳನ್ನ ಹೇಳ್ತೀನಿ. ನೋಡಿದ್ದು ನಿಮ್ಗೆಲ್ರಿಗೂ ಧನ್ಯವಾದ. ಒಂದು ಬಳಿ ಬಂದು ತಾಗಿತು ಎನ್ನೆದೆಯ